ಪ್ರತಿ ಗುಂಪಿಗೆ ಒಂದು ಇಂಥದ್ದು ಪಿಕ್ಚರ್ ಕೊಟ್ಟಿರ್ತೀವಿ ವಿತ್ ಲೆಜೆಂಡ್. ಇದು ABCD ಏನೇನಿದೆ ಅಂತ ಅದು ನೀವು ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ. ಸೊ ನಿಮ್ಮ ಚೀಟಿನಲ್ಲಿ ಇದು 5 ಗ್ರೂಪ್ಸ್ ಇದೆ. ಅದು AGNH ಅಂದರೆ ಕೆರೆ, ಅರ್ಬನ್ ವಿಲೇಜ್, ಅದೇ ವಿಲೇಜ್ ಇರೋದು ಆ್ಯಂಡ್ ಪೈಲ್ ಆಫ್ ಗಾರ್ಬೇಜ್. ಅದು 3 ನೀವು ಇಟ್ಕೊಂಡು ವರ್ಕ್ ಮಾಡಬೇಕು. ಹಾಗೆ 5 ಗ್ರೂಪ್ಸು. ಕೆಲವು ಗ್ರೂಪ್ಸಲ್ಲಿ 4 ಇದೆ, ಬಿಕಾಸ್ ಅದು ಸ್ಮಾಲ್ ಒಂದು ಆ್ಯಡ್ ಮಾಡಿದ್ದೀನಿ. ಸೊ ಹಾಗೆ 4 ಏನು ಮಾಡಬೇಕು ಅಂತ ಐ ಜಸ್ಟ್ ಕ್ವಿಕ್ಲಿ ಗಿವ್ ಎಕ್ಸಾಂಪಲ್ಸ್. ಇದು ಫಸ್ಟು ನಾವು ಏನು ನೋಡಬೇಕು ಅಂದರೆ, ಸೇ ಫಾರ್ ಎಕ್ಸಾಂಪಲ್ ಒಂದು ಪಾರ್ಕ್ ಇದೆ ಅಂತ, ಓಕೆ, ನಿಮ್ಮ ಏರಿಯಾನಲ್ಲಿ. ಓಕೆ, ಸೊ ನೀವು ಕೇಳ್ಕೋಬೇಕು ಇವಾಗ ನಾವು ಏನು ಮೂಲ್ಯವಾಗಿದೆ ನಿಮ್ಮ ಏರಿಯಾನಲ್ಲಿ, ಏನು ಇಂಪಾರ್ಟೆಂಟ್ ಆಗಿದೆ, ವ್ಯಾಲ್ಯೂಸ್ ಏನಿದೆ, ಅದನ್ನು ನಾವು ನೋಡ್ಕೋಬೇಕು. ಸೊ ಅದನ್ನು ನೋಡ್ಕೋಬೇಕಾದ್ರೆ ವಾಟ್ ವುಡ್ ಬಿ ಆನ್ ಐಡಿಯಲ್ ಪಾರ್ಕ್ ನಿಮ್ಮ ಅಥವಾ ಲೇಕೋ ಏನಾದ್ರು ಯಾವ್ದಾದ್ರು ತೊಗೊಳ್ಳಿ, ಕಾಮನ್ ಏರಿಯಾ, ಕಾಮನ್ ಪಬ್ಲಿಕ್ ಸ್ಪೇಸ್, ಅದನ್ನು ಐಡಿಯಲಿ ಹೇಗಿರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಕ್ವಾಲಿಟೀಸ್ ಏನಿರಬೇಕು ಅದರಲ್ಲಿ. ಓಕೆ, ನಿಮ್ಮ ಏರಿಯಾನಲ್ಲಿ ಒಂದು ಪಾರ್ಕ್ ಇದ್ದರೆ ಆಗಲೇ ಅದು ಜನಗಳು ಅಲ್ಲಿ ಯಾಕೆ ಬರ್ತಾರೆ, ಏನು ಅವ್ರಿಗೆ ಇಷ್ಟ ಆಗುತ್ತೆ, ಅಲ್ಲಿ ಡೈಲಿ ಬರ್ತಾರಲ್ಲ, ಏನು ಯೂಸ್ ಮಾಡೋಕ್ಕೆ, ಏನು ಫೆಸಿಲಿಟಿ ಯೂಸ್ ಮಾಡೋಕ್ಕೆ, ವಾತಾವರಣ ಹೇಗಿರುತ್ತೆ, ಅದನ್ನೆಲ್ಲ ಅದು ಕ್ವಾಲಿಟೀಸ್ ಎಲ್ಲ ನೀವು ಒಂದ್ಸಲಿ ನೋಟ್ ಡೌನ್ ಮಾಡಬೇಕು. ಓಕೆ, ಯಾರು ಯೂಸ್ ಮಾಡ್ತಾರೆ, ವೈ ಡು ದೇ ಕಮ್, ಏನಾದ್ರು. ಆಮೇಲೆ ಇಶ್ಯೂಸು ಈ ಕಡೆ. ಓಕೆ, ಇಶ್ಯೂಸು ಟಿಪಿಕಲಿ ನಿಮ್ಮ ಏರಿಯಾನಲ್ಲಿ ಪಾರ್ಕ್ ಇರುತ್ತಲ್ಲ, ಇವಾಗ ಇಲ್ಲಿ ನಾನು ಚಿತ್ರದಲ್ಲಿ ಏನು ಇಶ್ಯೂಸ್ ತೋರಿಸಿಲ್ಲ. ಓಕೆ, ಕೆಲವು ನಾವೇ ಇಮ್ಯಾಜಿನ್ ಮಾಡ್ಕೋಬೇಕು ಇವಾಗ ಇಶ್ಯೂಸು. ಇದು ಎಕ್ಸಾಕ್ಟಾಗಿ ಇಂಥ ಜಾಗ ಇಲ್ಲ, ಬಟ್ ಪಾರ್ಕಲ್ಲಿ ಮಾಮೂಲಿ ಏನೇನು ಇಶ್ಯೂಸ್ ಬರುತ್ತೆ ಅದನ್ನು ನಾವು ಲಿಸ್ಟ್ ಮಾಡೋಣ. ಓಕೆ, ಕೆಲವು ಏರಿಯಾನಲ್ಲಿ ಏನೂ ಇರಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ನಿಮ್ಮ ಅನುಭವದಲ್ಲಿ ನೀವು ನೋಡಿರ್ತೀರ ಬೇರೆ ಜಾಗದಲ್ಲಿ ಏನೇನು ಇಶ್ಯೂಸ್ ಇರುತ್ತೋ ಅದನ್ನು ನೀವು ಲಿಸ್ಟ್ ಮಾಡಬೇಕು, ನಿಮಗೆ ಹೇಗೆ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಗಾರ್ಬೇಜ್ ಇದ್ದರೆ ಔಟ್ಸೈಡ್ ದ ಪಾರ್ಕ್, ಒಂದು ವಾಲ್ ಹತ್ರ ಅಲ್ಲಿ ಫುಲ್ಲು ಗಾರ್ಬೇಜ್ ಇರುತ್ತೆ. ನಾವು ವಾಕಿಂಗ್ ಬರುವಾಗ ನಡ್ಕೊಂಡು ಬಂದರೆ ಅಥವಾ ಅಲ್ಲಿ ಪಾರ್ಕ್ ಮಾಡಿ ಇಳ್ಕೊಂಡು ಬಂದರೆ ಗಾರ್ಬೇಜ್ ಇಸ್ ಅ ನ್ಯೂಸೆನ್ಸ್, ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಅಂಥದ್ದೆಲ್ಲ ನೀವು ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತೆ ಈ ಇಶ್ಯೂಸು ಅದನ್ನು ನಾವು ಡಯಾಗ್ರಾಮ್ ಮಾಡಬೇಕು. ಹೂ ಆಲ್ ಆರ್ ಈಚ್ ಇಶ್ಯೂ ಯಾರ್ಯಾರಿಗೆ ಎಫೆಕ್ಟ್ ಆಗ್ತಾಯಿದೆ ಅಂತ. ಆಮೇಲೆ ಈ ಇಶ್ಯೂ ಕನೆಕ್ಟ್ ಆಗಿದೆಯಾ, ಯಾರಲ್ಲಿ ಗಾರ್ಬೇಜ್ ಹಾಕ್ತಾಯಿದ್ದಾರೆ, ಯಾವ ಏರಿಯಾಯಿಂದ ಜನಗಳು ಬಂದು ಅಲ್ಲಿ ಎಸಿತಾ ಇದ್ದಾರೆ, ಆಪೋಸಿಟಿಂದ ಎಸಿತಾ ಇದ್ದಾರಾ ಅಥವಾ ದೂರದಿಂದ ಬಂದು ಎಸಿತಾ ಇದ್ದಾರಾ, ಅದು ಏನೇನು ಕನೆಕ್ಷನ್ ಇದೆ, ಯಾಕಲ್ಲಿ ಎಸಿತಾರೆ ಆ ಜಾಗದಲ್ಲಿ. ಯಾಕೆಂದರೆ ಅಲ್ಲಿ ಯಾರೂ ನೋಡೋರು, ಕೇಳೋರು, ಹೇಳೋರು ಇಲ್ಲ, ರೈಟ್. ಸೊ ಬಂದು ಹಾಕ್ತಾರೆ, ಯಾರು ನೋಡ್ತಾ ಇಲ್ಲರುವಾಗ ಬಂದು ಹಾಕ್ತಾರೆ ಅಲ್ವಾ. ಸೊ ಅಂಥದ್ದು ಯಾರ್ಯಾರಿಗೆ ಅದು ಸಿಸ್ಟಮಿಕ್ ಪ್ರಾಬ್ಲಮ್ ಅಂತ ನಾವು ಹೇಳೋದು ಅದು ಪ್ಲ್ಯಾನಿಂಗ್ನಲ್ಲಿ. ಏನು ಈ ಪ್ರಾಬ್ಲಮ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಯಾಕಲ್ಲಿ ಆಗ್ತಾಯಿದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನೊಂದು ಅದಾದಮೇಲೆ ಇದು ಕ್ವಾಲಿಟೀಸ್ ಗೊತ್ತಿದೆ ನಮಗೆ, ಇಶ್ಯೂಸ್ ಗೊತ್ತಿದೆ, ಸೇರಿ ಏನು ಉದ್ದೇಶಗಳು ಇಟ್ಕೋಬೇಕು ನಾವು ಫ್ಯೂಚರ್ಗೆ, ಏನು ಸಾಲ್ವ್ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು ಅಂತ, ಈ ಪಾರ್ಟು ಹೇಗೆ ಮಾಡೋದು ಅಂತ. ಇವಾಗ ಬೇರೆ ಬೇರೆ ಜನ ಇರ್ತಾರೆ, ಇಲ್ಲಿ ಹಾಕಬೇಡಿ ಗಾರ್ಬೇಜ್ ಅಂತ ಹೇಳಿದ್ರೆ ಯಾರನ್ನಾರು ನಾವು ನೋಡಿದ್ರೆ ಇಲ್ಲಿ ಹಾಕಬೇಡಿ ಅಂದರೆ ಎಲ್ಲಿ ಹಾಕೋದು ಮತ್ತೆ ಅಂತ ಕೇಳ್ತಾರೆ. ನಮಗೆ ಜಾಗನೇ ಇಲ್ಲ ಎಲ್ಲೂ ಹಾಕೋಕ್ಕೆ ಅಂತ ಹೇಳ್ತಾರೆ. ಇವಾಗ ಇದು ಸಾಲ್ವ್ ಮಾಡಬೇಕಲ್ಲ. ಸೊ ಹಾಗೆ ಕಾನ್ಫ್ಲಿಕ್ಟಿಂಗ್ ಇಶ್ಯೂಸ್ ಇರುತ್ತೆ, ಕಾನ್ಫ್ಲಿಕ್ಟ್ಸ್ ಇರುತ್ತೆ ಬೇರೆ ಬೇರೆ ಗ್ರೂಪ್ಸಲ್ಲಿ, ಬೇರೆ ಬೇರೆ ಟೈಪ್ಸ್ ಆಫ್ ಪೀಪಲಲ್ಲಿ. ಆ ಕಾನ್ಫ್ಲಿಕ್ಟ್ಸ್ ನಾವು ನೋಡಿಕೊಂಡು ಅದನ್ನು ಸಾಲ್ವ್ ಮಾಡಿ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು, ಏನು ಮಾಡಬೇಕು ಅಂತ ಈ ಸಮಸ್ಯೆನ ಸಾಲ್ವ್ ಮಾಡೋಕ್ಕೆ. ಅದಾದಮೇಲೆ ಆ್ಯಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಯಾರು ಮಾಡ್ತಾರೆ, ಎಲ್ಲಿ ಹೋಗಬೇಕು, ಯಾರನ್ನು ಕರೆಸಿ ಇದು ಮಾಡಿಸ್ಬೇಕು, ಯಾವ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನ ನಾವು ಹೋಗಿ ಇದು ಮಾಡೋದು, ಅಪ್ರೋಚ್ ಮಾಡೋದು, ನಾವೇ ಮಾಡೋದಾ, ಅದೆಲ್ಲ ನೀವು ಸಾಲ್ವ್ ಮಾಡಬೇಕು. ನಿಮ್ಮ ಏರಿಯಾ ನಿಮ್ಮದು ಇವಾಗ ABC ಇದ್ದರೆ ಆ ಇದರಲ್ಲಿ ಇಶ್ಯೂಸ್ ಎಲ್ಲ, ಕ್ವಾಲಿಟೀಸ್ ಎಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತ ನೀವು ಒಂದು ಗ್ರೂಪಲ್ಲಿ ಮಾಡಿಕೊಂಡು ಸೊಲ್ಯೂಷನ್ಸ್ ತೊಗೊಂಬನ್ನಿ. ಅದು ಆ್ಯಕ್ಷನ್ ಚಾರ್ಟ್ ಮಾಡಬೇಕು ನೀವು. ಓಕೆ, ಆ್ಯಂಡ್ ಲಾಸ್ಟಲ್ಲಿ ಹೇಗೆ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಮಾಡ್ತೀರಾ ಇದು ಪ್ರಾಜೆಕ್ಟ್ ಆದಮೇಲೆ, ಅದೇ ಒಂದು ಅಂದಾಜು ಇಟ್ಕೊಂಡು ಹೇಗೆ ನೀವು ಇದನ್ನು ಚೆಕ್ ಮಾಡಿಸ್ತೀರಾ, ಏನು ಪ್ರಾಸೆಸ್ ಮಾಡ್ತೀರಾ. ಇದು ಫುಲ್ ಇದರಲ್ಲಿ
ಜನರನ್ನ ಎಲ್ಲರನ್ನೂ ಹೇಗೆ ಸೇರಿ ಮಾಡೋದು, ಎಲ್ಲರಿಗೂ ಬೆನಿಫಿಟ್ ಆಗಬೇಕು. ಯಾರು ಈ ಗ್ರೂಪಲ್ಲಿ ಗ್ರೂಪಿಂದ ಆಚೆ ಇರ್ಕೂಡ್ದು, ಅವ್ರನ್ನ ಇಗ್ನೋರ್ ಮಾಡಿಕೊಡ್ದು, ಎಲ್ಲರನ್ನೂ ಸೇರಿಸಿ ಮಾಡಬೇಕು. ಓಕೆ, ಸೊ ದ್ಯಾಟ್ ಇಸ್ ದ ಎಕ್ಸಸೈಸ್. ಸೊ ಸ್ಟೆಪ್ಸ್ ಅಂತ ಕೊಟ್ಟಿದ್ದೀನಿ, ಇದು ಪ್ರಿಂಟೌಟ್ ಕೊಡ್ತೀವಿ ನಿಮಗೆ. ಸ್ಟೆಪ್ 1 to 6 ಮಾಡಬೇಕು. ಆದಷ್ಟು ನಾವು ಅಟ್ಲೀಸ್ಟ್ ಪರ್ ಗ್ರೂಪ್ 3 ಆ್ಯಕ್ಷನ್ಸ್ ಬೇಕು ನಮಗೆ. ಆ್ಯಂಡ್ ಟ್ರೈ ಟು 1.5 hours ಇದೆ, 1 hour ಇದೆ ಆ್ಯಕ್ಚುಲಿ ನಿಮಗೆ ಮಾಡೋಕ್ಕೆ. ಓಕೆ, ಸೊ ಆದಷ್ಟು ಇಶ್ಯೂಸ್ ಎಲ್ಲ ಲಿಸ್ಟ್ ಮಾಡಿಬಿಡಿ. ಯಾರ್ಯಾರನ್ನ ಸೇರಿಸ್ತೀರಾ ಇದು ಡಿಸಿಷನ್ಸ್ ತೊಗೊಳಕ್ಕೆ, ಆಮೇಲೆ ಹೇಗೆ ಸೊಲ್ಯೂಷನ್ಸ್ ತರ್ತೀರಾ, ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ಯಾವ್ಯಾವ ಕಾನೂನು. ಸ್ಟೆಪ್ 4 ನಿಮಗೆ ಗೊತ್ತಿದ್ದರೆ ಲಿಸ್ಟ್ ಮಾಡಿ ಯಾವ್ಯಾವ ಕಾನೂನು ನೋಡಿಕೊಂಡು ಮಾಡಬೇಕು ಅಂತ. ನಿಮ್ಗೆ ಗೊತ್ತಿಲ್ಲದೆ ಹೋದರೆ ಇಟ್ಸ್ ಆಲ್ ರೈಟ್, ಅದು ಆಮೇಲೆ ತಿಳ್ಕೊಬೋದು ನೀವು. ಯು ಕ್ಯಾನ್ ಡೂ ದ್ಯಾಟ್ ಲೇಟರ್. ಆ್ಯಂಡ್ ದೆನ್ ಲಾಸ್ಟು ಹೇಗೆ ಇವ್ಯಾಲ್ಯೂಯೇಟ್ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ. ಓಕೆ, ಸೊ ಇದು ಒಂದು ಎಕ್ಸಾಂಪಲು. ಪಾರ್ಕ್ ಇದ್ದರೆ ಇಶ್ಯೂಸ್ ಅಂತ ಒಂದು 108 ಇಶ್ಯೂಸ್ ಇರುತ್ತೆ. ಅದರಲ್ಲಿ ಲೈಟಿಂಗ್ ಸರಿಯಾಗಿಲ್ಲ, ಎಕ್ವಿಪ್ಮೆಂಟ್ ಇದ್ದರೆ ಏನಾದ್ರು ಬೆಂಚು ಅದು ವ್ಯಾಂಡಲೈಸ್ ಆಗಿರುತ್ತೆ, ಯಾರೋ ಬಂದು ಮುರಿದು ಇದು ಮಾಡಿರ್ತಾರೆ, ಅಥವಾ ಗಾರ್ಬೇಜ್ ಇರುತ್ತೆ, ಅಥವಾ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ, ಅನ್ಸೇಫ್ ಇರುತ್ತೆ, ಅದು ಲೀವ್ಸ್ ಎಲ್ಲ ಸೇರಿಕೊಂಡು ಯಾರು ಕ್ಲೀನೇ ಮಾಡಲ್ಲ ಹಾಗಿರ್ಬೋದು. ಮತ್ತು ಡಾಗ್ಸ್ ಬಂದು ಅಲ್ಲಿ ನಾಯಿಗಳು ಸೇರಿ ಇದು ಮಾಡ್ತಾರೆ. ಸ್ಟ್ರೀಟ್ ವೆಂಡರ್ಸ್ ಆಚೆ ಕಡೆ ಬಂದು ಫುಲ್ಲು ಫುಟ್ಪಾತ್ ಆಕ್ಯುಪೈ ಮಾಡಿಬಿಡ್ತಾರೆ. ಮತ್ತು ಡೆವಲಪ್ಮೆಂಟ್ ಪಾರ್ಕ್ ಒಳಗೇ ಬಿಲ್ಡಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ. ನೀವು ನೋಡಿದ್ದೀರಲ್ಲ, ಪ್ಲೇ ಗ್ರೌಂಡ್ಸು, ಪಾರ್ಕ್ಸು, ಬಿಲ್ಡಿಂಗ್ಸ್ ಹಾಕ್ತಾರೆ. ಅದು ಗೌರ್ಮೆಂಟ್ ಕಡೆಯಿಂದನೇ ಮೋಸ್ಟ್ಲಿ ಆಗೋದು, ಅಂಥದ್ದೆಲ್ಲ ಇದೆ. ಮತ್ತು ವೆಹಿಕಲ್ಸು ಫುಟ್ಪಾತಲ್ಲಿ ಪಾರ್ಕ್ ಮಾಡಿರ್ತಾರೆ ಔಟ್ಸೈಡ್ ದ ಪಾರ್ಕ್, ಅಂಥದ್ದೆಲ್ಲ. ಸೊ ಇದು ಒಂದು ಸುಮ್ಮನೆ ನಾನು ಲಿಸ್ಟ್ ಹಾಕಿದ್ದೀನಿ, ಇನ್ನೂ ಇರ್ಬೋದು, ನೀವು ಇನ್ನು ಮಾಡ್ಬೋದು. ಯಾರ್ಯಾರನ್ನ ಸೇರಿಸೋದು ಇದರಲ್ಲಿ, ಇವಾಗ ಲೋಕಲ್ ಕಮ್ಯುನಿಟಿ, ಸಮ್ಟೈಮ್ಸು ರಿಲಿಜಿಯಸ್ ಕಮ್ಯುನಿಟಿ ಇರ್ತಾರೆ, ಸಮ್ಟೈಮ್ಸು ಆಕ್ಯುಪೇಷನ್ ಬೇಸ್ಡ್ ಕಮ್ಯುನಿಟಿ ಇರ್ತಾರೆ. ಇದು ಏನಾದ್ರು ಒಂದು ಜೂಟ್ ಬ್ಯಾಗ್ಸ್ ಮಾಡೋರು ಸ್ಟ್ರೀಟಲ್ಲಿ ಕೂತ್ಕೊಂಡು ಅವರು ಪಾರ್ಕ್ಸ್ ಸಮ್ಟೈಮ್ಸ್ ಯೂಸ್ ಮಾಡ್ತಾರೆ. ಪೌರ ಕಾರ್ಮಿಕಸು ಪಾರ್ಕ್ ಯೂಸ್ ಮಾಡ್ತಾರೆ ಅಲ್ವಾ, ದೇ ಗೋ ದೇರ್ ಅಲ್ವಾ. ಇಂದಿರಾ ಕ್ಯಾಂಟೀನ್ ಇರುತ್ತೆ, ಒಂದೊಂದ್ಸಲಿ ಅಲ್ಲಿ ಊಟಕ್ಕೆ ಬರ್ತಾರೆ ಜನಗಳು ಪಾರ್ಕಲ್ಲಿ. ಮತ್ತು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು, NGOಸು ಯಾರ್ಯಾರು ಇರ್ತಾರೆ, ರೆಸಿಡೆಂಟ್ಸು, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಕಾಲೇಜ್ಗೆ ಹೋಗೋರು ಅಂಥವ್ರು, ಹುಡುಗರು, ಚಿಕ್ಕ ಚಿಕ್ಕ ಮಕ್ಕಳು, ಮತ್ತು ವೀಲ್ ಚೇರಲ್ಲಿ ಬರೋರು, ನಡೆಯೋಕ್ಕಾಗದೇ ಇರೋರು, ಅಂಥದ್ದು ಡಿಸಬಿಲಿಟೀಸ್, ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಮತ್ತು ನಾಯಿನ ವಾಕಿಂಗ್ ಕರ್ಕೊಂಡು ಬರೋದು ಅಂಥವ್ರು ಇರ್ತಾರೆ ಪಾರ್ಕಲ್ಲಿ, ರೈಟ್. ಸೊ ಯಾರ್ಯಾರು, ಮತ್ತು ಫ್ಲೋರಾ ಫೌನಾ, ಟ್ರೀಸು, ಬರ್ಡ್ಸು ಅದೂ ಇರುತ್ತೆ, ಸ್ಕ್ವಿರಲ್ಸು ಅದೆಲ್ಲ ಇರುತ್ತೆ ಅಲ್ಲ ಪಾರ್ಕಲ್ಲಿ. ಸೊ ಅದನ್ನು ಮರಿಕೊಡ್ದು ನಾವು. ಅದೇ ನಮ್ಮದು ಇಕಾಲಜಿ, ನಮ್ಮದು ಎನ್ವೈರ್ಮೆಂಟು ಇದು ಕ್ರಿಯೇಟ್ ಮಾಡೋದು. ಅಲ್ಲೋದ್ರೆ ಪಾರ್ಕ್ ಏನು ಯೂಸ್ ಇರೋಲ್ಲ ಅಲ್ವಾ. ಸೊ ದ್ಯಾಟ್ ಆ್ಯಂಡ್ ದೆನ್ ಅಪ್ಲಿಕಬಲ್ ಲಾಸ್. ಪಾರ್ಕ್ಸ್ ಆ್ಯಂಡ್ ಪ್ಲೇ ಗ್ರೌಂಡ್ಸ್ ಆ್ಯಕ್ಟ್ ಇರುತ್ತೆ, ಅದ್ರದ್ದು ರೂಲ್ಸ್ ಇರುತ್ತೆ. ಮತ್ತು ಮಾಸ್ಟರ್ ಪ್ಲ್ಯಾನ್ ಆಫ್ ಕೋರ್ಸ್ ನೋಡಬೇಕು ನಾವು. ಆಮೇಲೆ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಇದೆ, ಪಾರ್ಕಿಂಗ್ ಪಾಲಿಸಿ ಇದೆ, ಫಾರೆಸ್ಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಅಂಥದ್ದೆಲ್ಲ ನಾವು ಯೋಚನೆ ಮಾಡಿಬಿಟ್ಟು ಏನಿದೆ ಅಂತ. ಜಸ್ಟ್ ಎಕ್ಸಾಂಪಲ್, ನಾನು ವ್ಯಾಲ್ಯೂಸ್ ಮಾಡಿಲ್ಲ, ಇದು ಗುಡ್ ಕ್ವಾಲಿಟೀಸು ಮಾಡಿಲ್ಲ ಇದರಲ್ಲಿ, ಬಟ್ ಜಸ್ಟ್ ಸ್ಟೆಪ್ 2, 3 and 4 ಅಂತ ತೋರಿಸಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಇವಾಗ ಹೇಳಿರೋ ಸ್ಟೆಪ್ಸಿಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಾ? ಎಲ್ಲರಿಗೂ ಕ್ಲಿಯರ್ ಇದೆಯಾ? ಒಂದೊಂದು ಗುಂಪು ಹಾಕ್ತೀರಾ, ಗುಂಪಲ್ಲಿ ಗುಂಪು ಮಾಡ್ಕೊಳ್ಳಿ. ನಾವು ಗುಂಪಿಗೆ ಬಂದು ನಾವು ಕೇಳ್ತೀವಿ, ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಗೈಡ್ಲೈನ್ಸ್. ಹಾಂ, ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ ಅಂದರೆ, ನಾನೊಂದು ಪಾಯಿಂಟ್ ಹೇಳ್ತೀನಿ. ನಿಮ್ಮ ಗುಂಪುಗಳ ರಚನೆ ಆದಮೇಲೆ ಒಂದೇ ಒಂದು ಮೈನಸ್ ಏನಂದರೆ, ಕಳೆದ ಆ್ಯಕ್ಟಿವಿಟಿಯಲ್ಲಿ ನೀವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ಪಾತ್ರ ವಹಿಸ್ತಾ ಇದ್ರಿ. ಇಲ್ಲಿ ಪಾತ್ರಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇಲ್ಲ. ಕಲೆಕ್ಟಿವ್ ಆಗಿ ಯಾರನ್ನೂ ಬಿಡದೆ ನೀವು ಅದಕ್ಕೆ ಪರಿಹಾರ ಸೂಚಿಸೋದಕ್ಕೆ ಏನು ಮಾಡ್ಬೋದು, ಅದನ್ನು ಮಾನಿಟರ್ ಮಾಡೋದು ಹೆಂಗೆ, ಏಕೆಂದರೆ ಸಲಹೆ ಕೊಟ್ಟ ಮೇಲೆ ಅದನ್ನು ಅನುಷ್ಠಾನ ಮಾಡೋದು ದಾರಿ ಹೆಂಗೆ ಅನ್ನೋದಕ್ಕೂ ನೀವು ಯೋಜನೆ ಮಾಡಬೇಕು. ಸ್ವಲ್ಪ ಸಮಯ ಅದಕ್ಕೆ ಕೊಡಿ. ಕಳೆದ ಇದರಲ್ಲಿ ನಿಮಗೆ ಮಾರನೇ ದಿನಕ್ಕೆ ನಾವು ಪ್ರೆಸೆಂಟೇಷನ್ಗೆ ಅವಕಾಶ ಮಾಡಿದ್ವಿ. ಇಲ್ಲಿ 20 ನಿಮಿಷ ಕಾಲ ಪ್ರೆಸೆಂಟೇಷನ್ಗೂ ಬ್ರೇಕ್ ಮಾಡಿಬಿಡೋಣ. ಸೊ 20 ನಿಮಿಷ ನಿಮ್ಮಲ್ಲೇ ಒಂದು ಗುಂಪು ಮಾಡಿ ಒಬ್ಬನ ನಾಮಿನೇಟ್ ಮಾಡಿ ಅವರು ಹೆಂಗೆ ಬಂದು ಸೊಲ್ಯೂಷನ್ ಪ್ರಪೋಸ್ ಮಾಡ್ತೀರಾ ಅನ್ನೋದನ್ನು ಇಲ್ಲೇ ಮುಗಿಸೋಣ. ಅಟ್ಲೀಸ್ಟ್ 2 or 3 ಸೊಲ್ಯೂಷನ್ಸ್ ಆ್ಯಕ್ಷನ್ಸು ಪ್ರಪೋಸ್ ಮಾಡಿ.
ಆ ಸೊಲ್ಯೂಷನ್ ಮಾಡಿದ್ರೆ ಏನು ಔಟ್ಕಮ್ ಬರುತ್ತೆ ಅಂತ, ಯಾರಿಗೆ ಬೆನಿಫಿಟ್ ಆಗುತ್ತೆ, ಏನು ದೊಡ್ಡ ಗೋಲ್ಸು ಮೀಟ್ ಮಾಡ್ತೀರಾ ಅಂತ ಅದನ್ನು ಹೇಳಬೇಕು ನೀವು. ಸೆಕೆಂಡು, ಎಲ್ಲರನ್ನೂ ಯಾರ್ಯಾರನ್ನ ಸೇರಿಸಿದ್ದೀರಾ ಮತ್ತು ಏನು ಪ್ರಾಸೆಸ್ ಮಾಡಿದ್ದೀರಾ ಸೇರ್ಸೋಕ್ಕೆ, ಹೇಗೆ ಹೋಗಿ ಎಲ್ಲರನ್ನ ಮಾತಾಡಿಸಿ ಇದು ಮಾಡ್ತೀರಾ ಅದನ್ನು, ಇದೆರಡು ಪ್ರೆಸೆಂಟ್ ಮಾಡಬೇಕು. ಔಟ್ಕಮ್ಸು ಮತ್ತು ಪ್ರಾಸೆಸ್ ಆಫ್ ಇನ್ಕ್ಲೂಷನ್, ಎಲ್ಲರನ್ನೂ ಇನ್ಕ್ಲೂಡ್ ಮಾಡೋದು. ಎರಡು ವಿಚಾರನ ನಿಮಗೆ ಕಾಂಟೆಕ್ಸ್ಟಿಗೆ ತರಬೇಕು. ಈ ಸೆಷನ್ನಿನ ಉದ್ದೇಶ ಏನು ಅದನ್ನು ಬೃಂದಾ ಮೇಡಮ್ ಹೇಳ್ತಾರೆ. ಫಸ್ಟ್ ಆ ಕಾಂಟೆಕ್ಸ್ಟನ್ನು ತೊಗೊಂಡು ದೆನ್ ವಿ ವಿಲ್ ಹ್ಯಾವ್ ದ ಪ್ರೆಸೆಂಟೇಷನ್. ಒಬ್ಬರನ್ನು ನೀವು ನಾಮಿನೇಟ್ ಮಾಡಿ ನಿಮ್ಮ ಟೀಮಿಂದ. ಅವರಿಗೆ ಗೈಡ್ಲೈನ್ಸ್ ಏನು ಅಂದರೆ ಅವರಿಗೆ 4 ನಿಮಿಷ ನಿಮಗೆ ಸ್ಪೀಕಿಂಗ್ ಟೈಮ್. 4 ನಿಮಿಷದಲ್ಲಿ ಆ 6 ಸೆಗ್ಮೆಂಟ್ಸ್ಗಳಲ್ಲಿ ನೀವು ಏನು ಪ್ರಾಸೆಸ್ ಫಾಲೋ ಮಾಡಿದ್ರಿ ಅನ್ನೋದನ್ನು ಕ್ರಿಸ್ಪಾಗಿ ಹೇಳಬೇಕು. ಅಂದರೆ ನಂಬರ್ 1 ಸ್ಟೆಪ್ 1ರಿಂದ ಸ್ಟೆಪ್ 6ಕ್ಕೆ ಹೆಂಗೆ ಬಂದು ನೀವು ಕೊನೆಯದಾಗಿ ಇವ್ಯಾಲ್ಯುವೇಟ್ ಮಾಡೋ ದಾರಿಗೆ ಹೆಂಗೆ ಬಂದಿದ್ದೀರಾ ಅನ್ನೋದನ್ನು ಇದು ಮಾಡಬೇಕು. ಎಲ್ರಿಗೂ ಅವಕಾಶ ಆಗೋದಿಲ್ಲ. 9 ಗಂಟೆ 10 ನಿಮಿಷಕ್ಕೆ ಟೈಮ್ ಮುಗಿಯುತ್ತೆ. ಅದಕ್ಕೋಸ್ಕರ 4 ನಿಮಿಷ ಪ್ಲಸ್ ಆ್ಯಡೆಡ್ 1 ನಿಮಿಷ ಬೃಂದಾ ಮೇಡಮ್ ಅವ್ರು ಸೇಮ್ ಫೀಡ್ಬ್ಯಾಕ್ ಏನಾದ್ರು ಫೀಡ್ಬ್ಯಾಕ್ ಇದ್ದರೆ. ಓಕೆ, ಸೊ ನೀವು ಪ್ರೆಸೆಂಟ್ ಮಾಡೋವಾಗ ಮುಖ್ಯವಾಗಿ ಅಟ್ಲೀಸ್ಟ್ ಮಿನಿಮಮ್ 2 or 3 ಆ್ಯಕ್ಷನ್ಸ್ ಯಾವುದು ಅಂತ ಫಸ್ಟು ಪ್ರೆಸೆಂಟ್ ಮಾಡ್ತೀರಾ. ಸೆಕೆಂಡು, ಆ ಆ್ಯಕ್ಷನ್ಸಲ್ಲಿ ಎಷ್ಟು ಜನನ ನೀವು ಕನ್ಸಲ್ಟ್ ಮಾಡಿ, ಹೇಗೆ ಕನ್ಸಲ್ಟ್ ಮಾಡಿದ್ದೀರಾ ಅಂತ ಅದು ಪ್ರೆಸೆಂಟ್ ಮಾಡಬೇಕು. ಥರ್ಡು, ಆ ಆ್ಯಕ್ಷನ್ಸ್ ಮಾಡಿದ ಮೇಲೆ ಏನು ಔಟ್ಕಮ್ಸ್ ಬರುತ್ತೆ, ನಿಮ್ಮ ವ್ಯಾಲ್ಯೂಸು ಮತ್ತು ಗುಡ್ ಕ್ವಾಲಿಟೀಸ್ ಎಲ್ಲ ನೀವು ಇದು ಮಾಡಿದ್ವಲ್ಲ ಅದಕ್ಕೆ ಹೇಗೆ ಮ್ಯಾಚ್ ಆಗುತ್ತೆ ಅಂತ ಪ್ರೆಸೆಂಟ್ ಮಾಡಬೇಕು. ಇಷ್ಟು. ಓಕೆ, ಆಲ್ ರೈಟ್. ಫಸ್ಟ್ ಇಸ್ that 3 actions, 2 or 3, minimum 2 actions. Who all have you involved in doing those actions? How are you achieving the outcomes? Which is your goals and the objectives? And how did you go about involving people in the actions? Team 1 ready idira? AGH ತಂಡ ಯಾವುದು? ರೆಡಿನಾ? ಬನ್ನಿ. ಎಲ್ಲರಿಗೂ ನಮಸ್ತೆ. ನಮ್ಮ ಫಸ್ಟ್ ಗ್ರೂಪಿಂದು AGH ಅಂತ ಅಂದರೆ ಅರ್ಬನ್ ವಿಲೇಜ್, ದ ಲೇಕ್, ಅರ್ಬನ್ ವಿಲೇಜ್ ಆ್ಯಂಡ್ ಗಾರ್ಬೇಜ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ಇಶ್ಯೂ ಲೈಕ್ ದಟ್ ಇಸ್ ಲೇಕಲ್ಲಿ ಮೇಜರ್ ಆ್ಯಕ್ಷನ್ ಪ್ಲ್ಯಾನ್ ತೊಗೋಬೇಕಂದ್ರೆ ನಾವು ಫಸ್ಟ್ ಆಫ್ ಆಲ್ ಒಂದು PAL ಅನ್ನು ಫೈಲ್ ಮಾಡಿದ್ದೀವಿ ಹೈಕೋರ್ಟಲ್ಲಿ. ಬಿಕಾಸ್ ನಿಯರ್ ಬೈ ಫ್ಯಾಕ್ಟ್ರಿ ಇದೆ ಆ್ಯಂಡ್ ಹಜಾರ್ಡಿಯಸ್ ವೇಸ್ಟು ಕೂಡ ಅದು ಎಲಿಮಿನೇಟ್ ಮಾಡ್ತಿದೆ. ಮೊದಲನೇದಾಗಿ ಅದು ಫ್ಯಾಕ್ಟ್ರಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಂಪ್ಲಾಯ್ಮೆಂಟ್ ಎಲ್ಲ ಕೊಡ್ತಿತ್ತು. ಬಟ್ ಈಗ ಸುತ್ತಮುತ್ತ ಇರೋರು ಎಲ್ಲ IT ಫೀಲ್ಡ್ಗೆ ಮೂವ್ ಆಗಿದ್ದಾರೆ ಆ್ಯಂಡ್ ದಟ್ ಫ್ಯಾಕ್ಟ್ರಿ ಇಸ್ ಆಲ್ಸೋ ನೋ ಮೋರ್ ಇನ್ ವರ್ಕಿಂಗ್ ಕಂಡೀಷನ್. ಸೊ ನಾವು ಒಂದು PAL ಅನ್ನು ಫೈಲ್ ಮಾಡಿದ್ದೀವಿ ಹೈಕೋರ್ಟಲ್ಲಿ. ಅದನ್ನು ಫ್ಯಾಕ್ಟ್ರಿಯನ್ನು ಮುಚ್ಚಾಕಿ ಈ ಗಾರ್ಬೇಜ್ ಏರಿಯಾ ಏನಿದೆ ಅದನ್ನು ಅಲ್ಲಿಗೆ ರಿಲೊಕೇಟ್ ಮಾಡಿ ಆ ಫ್ಯಾಕ್ಟ್ರಿನ ಕನ್ವರ್ಟ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಅದು ಲೈಕ್ ರೀಸೈಕ್ಲಿಂಗ್, ಗಾರ್ಬೇಜ್ ರೀಸೈಕ್ಲಿಂಗ್ ಫ್ಯಾಕ್ಟ್ರಿಗೆ, ಪ್ಲ್ಯಾಂಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಮಾಡ್ತಿದ್ದೀವಿ. ಅದರಿಂದ ನಮ್ಮ ವಿಲೇಜು, ಯಾಕಂದರೆ ನೀವು ಆ ಗಾರ್ಬೇಜ್ ಏರಿಯಾ ನೋಡಿದ್ರೆ 2 side ಇಟ್ ಈಸ್ ವಿತ್ ಲೇಕ್, 1 side ಇಟ್ ಈಸ್ ವಿತ್ ಅರ್ಬನ್ ವಿಲೇಜ್. ನೋವೇರ್ ವಿ ಆರ್ ದ ಫಸ್ಟ್ ಪರ್ಸನ್ ಟು ಬಿ ಅಫೆಕ್ಟೆಡ್ ಮೋರ್ ಕಂಪೇರ್ಡ್ ಟು ದ ವಿಲ್ಲಾಸ್ ಇಲ್ಲ ಅಪಾರ್ಟ್ಮೆಂಟ್ ಕಂಪೇರ್ ಮಾಡಿದ್ರೆ ಫಸ್ಟು ಎಫೆಕ್ಟ್ ಆಗೋದೇ ನಮಗೆ. ಸೊ ಫಾರ್ ದಟ್ ರೀಸನ್ ವಿ ಆರ್ ಸ್ಟ್ರಾಂಗ್ಲಿ pushing this PL. It's a public interest litigation. That is one thing. Second point bandbutu we have given complaint to the BBMP regarding to timely collection of the garbage go. ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟರನ್ನು ಕೂಡ ಕೊಟ್ಟಿದ್ದೀವಿ. ನಮ್ಮ ಲೇಕ್ ಸರೌಂಡಿಂಗಲ್ಲಿ ಆದಷ್ಟು ಪ್ಲಾಂಟಿಂಗ್ಸು ಅದನ್ನು ಟ್ರೀಸ್ನೆಲ್ಲ ಪ್ಲಾಂಟ್ ಮಾಡಿ ಅಂತ. ಆ್ಯಸ್ ಫಾರ್ ಆಸ್ ಲೇಕ್ ಇಸ್ ಕನ್ಸರ್ನ್. ಆ್ಯಸ್ ಫಾರ್ ಆಸ್ ಅರ್ಬನ್ ವಿಲೇಜ್ ಏನಾಗಿದೆ, ನಮ್ಮದು ಬಂದ್ಬಿಟ್ಟು ಓಲ್ಡೆಸ್ಟ್ ಸಿವಿಲೈಸೇಷನ್, ಆಮೇಲೆ ಈ ಅಪಾರ್ಟ್ಮೆಂಟ್ಸು ಮತ್ತೊಂದೆಲ್ಲ ಬಂದಿರೋದು. ಇವತ್ತು ನಿಮ್ಮ ಅಪಾರ್ಟ್ಮೆಂಟ್ಸು ಮದರ್ ರೀಡ್ ಪಾಣಿ ನೋಡಿದ್ರೆ ನಮ್ಮ ಆನ್ಸಿಸ್ಟರ್ದೇ ಹೆಸರು ತೋರಿಸೋದು. ಓಕೆನಾ? ಸೊ ವಿ ಆರ್ ಸೋ ಗುಡ್ ಎನಫ್. ಲೈಕ್ ಕಂಜೆಸ್ಟೆಡ್ ಆಗಿರೋ ಪ್ರಾಬ್ಲಮಿಂದ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ ವಿ ನೋ ಬೈ ನೇಮ್ ಇಲ್ಲಿರೋ ಹಳ್ಳಿ, ಈ ಒಂದು ಹಳ್ಳಿನೇ ವಿಲೇಜ್ ಆಗಿ ಅರ್ಬನ್ ವಿಲೇಜ್ ಆಗಿ ಕನ್ವರ್ಟ್ ಆಗಿರೋದು. ಸೊ ನಾವೆಲ್ಲ ಒಗ್ಗಟ್ಟು ಏನು ಮಾಡಿದ್ದೀವಿ, ಕಂಜೆಷನ್ ಇರೋದ್ರಿಂದ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಅ ವರ್ಟಿಕಲ್ ಕನ್ಸ್ಟ್ರಕ್ಷನ್. ಒಂದು ಸ್ವಲ್ಪ ಪ್ಲೇ ಏರಿಯಾನ ಬಿಟ್ಬಿಟ್ಟು ಎಲ್ಲ ಒಂದು ಸ್ಕೂಲ್ ಫೆಸಿಲಿಟೀಸ್ಗೆಲ್ಲ ಜಾಗನ ನೇಮಿಸ್ಬಿಟ್ಟು ಇನ್ಸ್ಟೆಡ್ ಆಫ್ ಬಿಲ್ಡಿಂಗ್ ದ ಹೌಸಸ್ ದಿಸ್ ವೇ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಅ ವರ್ಟಿಕಲ್ ಬಿಲ್ಡಿಂಗ್ಸ್. ದಿಸ್ ಇಸ್ ಒನ್ ಪಾಯಿಂಟ್. ಮತ್ತು ಡಿಪಾರ್ಟ್ಮೆಂಟ್ಸು ನಾವು NGOs ಮತ್ತು ಸಿಟಿಸನ್ಸ್ ವಾಲಂಟ್ರಿ ಅಸೋಸಿಯೇಷನ್ಸ್ ಎಲ್ಲ ಇದ್ದಾವೆ. ಅವ್ರನ್ನೆಲ್ಲ ನಾವು ಇದು ಮಾಡಿ ವಾರ್ಡ್ ಕಮಿಟಿ ಅಂತ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟ್ ಅಫಿಷಿಯಲ್ಸ್ ಜೊತೆ BBMP
ಮತ್ತು ಯೂತ್ ಅಸೋಸಿಯೇಷನ್ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ನಮ್ಮ RWS ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ವಿಲೇಜ್ ಇದನ್ನ ಇದು ಮಾಡ್ತಿದ್ದೀವಿ. ಟೆಂಪಲ್ ಆ್ಯಂಡ್ ದ ಹಿಸ್ಟಾರಿಕ್ ಟೆಂಪಲ್ ವಿ ಆರ್ ಆಲ್ಸೋ ಲೈಕ್ ಸ್ಪಿರಿಚುವಲಿ ಕನೆಕ್ಟೆಡ್ ಟು ಇಟ್. ಸೊ ಅದು ಟೆಂಪಲ್ನ ಕೂಡ ಎಸ್ ಪಾರ್ಕಿಂಗ್ ಇಶ್ಯೂಸ್ ಇಂದ ಜಾತ್ರಾ ಸಮಯದಲ್ಲಿ ಕೂಡ ಇದಾಗಿದೆ. ಸೊ ವಿ ಹ್ಯಾವ್ ಮತ್ತು ನಮ್ಮದು ವಿ ಆರ್ ಆಲ್ಸೋ ಎಂಕರೇಜಿಂಗ್ ಟು ಹ್ಯಾವ್ ಮೋರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ನಮ್ಮಲ್ಲೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಂಕರೇಜ್ ಮಾಡ್ತಿದ್ದೀವಿ. ದಿಸ್ ಇಸ್ ಆಸ್ ಫಾರ್ ಆಸ್ ವಿಲೇಜ್ ಇಸ್ ಕನ್ಸರ್ನ್. ಗಾರ್ಬೇಜ್ದು ನಾನು ಆಗಲೇ ಹೇಳ್ದಂಗೆ ವಿ ವಾಂಟ್ ಟು ರಿಲೋಕೇಟ್ ಇಟ್ ಟು ದ ಫ್ಯಾಕ್ಟ್ರಿ ಏರಿಯಾ. ದಟ್ ಈಸ್ ಒನ್ ಥಿಂಗ್. ಮತ್ತು ಎಜುಕೇಟ್ ಮತ್ತು ಎಲ್ಲರಿಗೂ ಎಜುಕೇಟೆಡ್ ಮಾಡ್ತಿದ್ದೀವಿ, ಲೈಕ್ ಟು ಸೆಗ್ರಿಗೇಟ್ ದ ವೇಸ್ಟ್, ದಟ್ ವೇಸ್ಟ್ ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟು, ಪ್ಲಾಸ್ಟಿಕ್. ಆ್ಯಂಡ್ ಇನ್ ಫ್ಯಾಕ್ಟ್ ಆರ್ ಪ್ರಪೋಸಲ್ ಇನ್ ದ PAL ಏನಂದರೆ ಟು ಆಫ್ಟರ್ ಶಿಫ್ಟಿಂಗ್ ದಟ್ ಗಾರ್ಬೇಜ್ ಲೊಕ್ಯಾಲಿಟಿ ಟು ದಟ್ ಇಂಡಸ್ಟ್ರಿಯಲ್ ವಿ ವಾಂಟ್ ಟು ಹ್ಯಾವ್ ಅ ಫ್ಯಾಕ್ಟ್ರಿ ದೇರ್. ಏನಕ್ಕಂದರೆ ಟು ಅಲ್ಲೇ ಮತ್ತೆ ರೀಸೈಕಲ್ ಮಾಡೋದಕ್ಕೆ. ದಿಸ್ ಇಸ್ ಒನ್ ಥಿಂಗ್. ಕಾಂಪೋಸಿಟ್ ಮಾಡಿ ಸೆಲ್ ಮಾಡೋದಕ್ಕೆ. ಸೊ ದೀಸ್ ಆರ್ ದ ಥಿಂಗ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಆ್ಯಸ್ ಔಟ್ಕಮ್ ಅಲ್ಟಿಮೇಟ್ಲಿ ವಿ ವಾಂಟ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್. ಆ್ಯಂಡ್ ಬಿಕಾಸ್ ನಮ್ಮದು ಅರ್ಬನ್ ವಿಲೇಜ್ ಆಗಿರೋದ್ರಿಂದ ಫಸ್ಟ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದೆ ಇಲ್ಲಿ. ಲೇಟರ್ ಆನ್ ದಿಸ್ ಅಪಾರ್ಟ್ಮೆಂಟ್ಸ್ ವಿಲೇಜ್ ಆಲ್ ಬಂತು. ಬಟ್ ಸ್ಟಿಲ್ ನಮಗೆ ನಮ್ಮದು we were also first in civilization. We want to be the first in solving the problem also. All these problems also we want to be the first. Air quality, sustainable development, nam children's gela to have a quality life. Thank you. Okay, wait. Sorry. Just a few questions. ಇದು ಇಂಪ್ಲಿಮೆಂಟೇಷನ್ ಮಾಡುವಾಗ ಯಾರನ್ನ ಇನ್ವಾಲ್ವ್ ಮಾಡ್ತೀರಾ? ಯಾಕೆಂದ್ರೆ ನೀವು ಹೇಳಿದ್ರಲ್ಲ ಇದು ಬಿಲ್ಡಿಂಗ್ಸ್, ಫಾರ್ ಎಕ್ಸಾಂಪಲ್ ವರ್ಟಿಕಲ್ ಬಿಲ್ಡಿಂಗ್ಸ್. ಫಸ್ಟ್ ಆಫ್ ಆಲ್ ಫಸ್ಟ್ ಅರ್ಬನ್ ಪ್ಲಾನಿಂಗ್ ಮತ್ತೆ BBMP ನ ಕನ್ಸಲ್ಟ್ ಮಾಡಿದ್ವಿ. ಗವರ್ನಮೆಂಟ್ ಇದನ್ನ ಬ್ಯೂರೋಕ್ರಾಟ್ಸ್ ನ ಇನ್ವಾಲ್ವ್ ಮಾಡಿಬಿಟ್ಟು ಮತ್ತೆ ಅಲ್ಲಿರೋ ಒಂದು RWS ಗಳನ್ನ ಕನ್ಸಲ್ಟ್ ಮಾಡಿದ್ವಿ. ಮತ್ತೆ ಇದನ್ನ ಒಂದು ಪ್ಲಾನ್ ತಗೊಂಡು ಹೋಗ್ಬಿಟ್ಟು ನಾವು BBMP and BDA ಎರಡಕ್ಕೂ. ಬಟ್ ಈ ವರ್ಟಿಕಲ್ ಬಿಲ್ಡಿಂಗ್ಸ್ ಪ್ರೈವೇಟ್ ಪ್ರಾಪರ್ಟಿ ನಲ್ಲಿ yes I'll come to that point, madam. ನಾವೆಲ್ಲ ಹಳ್ಳಿ ಜನಗಳು, ವಿ ನೋ ಪೀಪಲ್ ಬೈ ನೇಮ್. ಸೊ ನಾವೆಲ್ಲ ಒಗ್ಗಟ್ಟಾಗಿ ಜಾಯಿಂಟ್ ಓನರ್ಶಿಪ್ ಕಾನ್ಸೆಪ್ಟ್ಗೆ ಬರ್ತಿದ್ದೀವಿ. ದಿಸ್ ಇಸ್ ಒನ್ ಪಾಯಿಂಟ್. ಆಸ್ ಫಾರ್ ಆಸ್ ಆ್ಯಂಡ್ ಫಾರ್ ದ ಬಿಲ್ಡಿಂಗ್ ಸ್ಟ್ರಕ್ಚರ್ ಅವರಲ್ಲಿ BBMP ಪ್ಲಾನಿಂಗ್ಸ್ ಎಲ್ಲ ತೊಗೊಂಡಿದ್ದೀವಿ. ಓಕೆ. ಬೇರೆಯವರು ಯಾರು ಇಲ್ವಾ ಅರ್ಬನ್ ವಿಲೇಜ್ ಅಲ್ಲಿ? ಆಚೆಯಿಂದ ಬರೋರು ಅಲ್ಲ, ಸಿನ್ಸ್ ಆರ್ ಏರಿಯಾ ಇಸ್ ಲೊಕೇಟೆಡ್ ವಿತ್ ದ ಅರ್ಬನ್ ವಿಲೇಜ್. ನಮ್ದು ಮೈಗ್ರೆಂಟ್ಸ್ ವಿ ಹ್ಯಾವ್ ಅ ಮೈಗ್ರೆಂಟ್ಸ್. ಆ ಮೈಗ್ರೆಂಟ್ಸ್ಗೆ ನಾವೇನು ಹೇಳ್ತಿದ್ದೀವಿ ಅಂತಂದ್ರೆ ಒಂದು ಫ್ಯಾಕ್ಟ್ರಿ ಮುಚ್ಚೋಗಿದೆ ಅಲ್ವಾ, ನಾವು ಫ್ಯಾಕ್ಟ್ರಿ ಮುಚ್ಚೋಗಿದೆ ಒಂದು ಫ್ಯಾಕ್ಟ್ರಿ. ಸೊ ವಿ ಆರ್ ರಿಕ್ವೆಸ್ಟಿಂಗ್ ದ ಮೈಗ್ರೆಂಟ್ಸ್ ಟು ಹೂಎವರ್. ಈಗ ನಮಗೆ ಓನ್ ಲ್ಯಾಂಡ್ ಮೈಗ್ರೆಂಟ್ಸ್ ಇಲ್ಲ ಇಲ್ಲಿ. ಸೊ ಓನ್ ಲ್ಯಾಂಡ್ ಯಾಗಿಲ್ವೋ ಅವ್ರನ್ನ ಫ್ಯಾಕ್ಟ್ರಿ ಹತ್ರ ಹೋಗಿ ರೀಲೊಕೇಟ್ ಆಗಕ್ಕೆ ವಿ ಆರ್ ಕನ್ವಿನ್ಸಿಂಗ್ ದಮ್ ಅಂಡ್ ಮೋಸ್ಟ್ ಆಫ್ ದಮ್ ದೇ ಹ್ಯಾವ್ ಕನ್ವಿನ್ಸ್, ದೇ ಆರ್ ರೆಡಿ ಟು ಗೋ. ಹೂ ಆರ್ ದೀಸ್ ಪೀಪಲ್? ಮೈಗ್ರೆಂಟ್ಸ್ ಅಂದ್ರೆ ಮೈಗ್ರೆಂಟ್ಸ್ ಅಂದ್ರೆ ಈಗ ವ್ಯಾಪಾರ ಮಾಡಕ್ಕೆ ಬಂದಿರೋರು, ಮೇನ್ಲಿ ಫ್ಲೋಯಿಂಗ್ ಕ್ರೌಡ್. ಈಗ ನಮ್ಮ ಅಕ್ಕಪಕ್ಕ ತುಂಬಾ ಜನ IT ಕಂಪ್ನಿ ಇದೆ ನಮ್ಮ ಸರೌಂಡಿಂಗ್ ಅಲ್ಲಿ, ಅಲ್ಲಿ ಕೆಲಸ ಮಾಡಕ್ಕೆ ಬಂದಿರೋರು. ಸೊ ಅಲ್ಲಿ ಒಂದು ಹೊಸ ಅಪಾರ್ಟ್ಮೆಂಟ್ ಅವರು ನಿಮ್ಮ ಅರ್ಬನ್ ವಿಲೇಜ್ ಅಲ್ಲಿ ರೆಂಟ್ ಮಾಡ್ತಾ ಇದ್ದಾರಾ? ಓಕೆ. ಯಾಕೆ ಮತ್ತೆ ಅವ್ರನ್ನ ಆಚೆ ಹಾಕ್ತಾ ಇದ್ದಾರೆ? Because we want to develop our village. We want to develop our village. Joint venture ಮಾಡಿ. We are not inclusive. ಅವ್ರನ್ನ ನಾವೆಲ್ಲನೂ ಇದು ಮಾಡ್ಬಿಟ್ಟು ಮತ್ತೆ ರೀಲೊಕೇಟ್ ಮಾಡ್ಕೊಂತೀವಿ. ನಾವೆಲ್ಲ ಒಂದ್ಸತಿ ನಮ್ಮ ವಿಲೇಜ್ ನೀಟಾಗಿ ಪ್ಲಾನ್ ಆದ್ಮೇಲೆ. ಬಟ್ ಅವ್ರಿಗೆ ಅಫೋರ್ಡಬಲ್ ಹೌಸಿಂಗ್ ಎಲ್ಲಿ ಸಿಕ್ಕತ್ತೆ ಮತ್ತೆ? ಮೇಡಮ್, ನಾವು PL ಫೈಲ್ ಮಾಡಿದ್ದೀವಿ ಆಲ್ರೆಡಿ. ದಟ್ ಫ್ಯಾಕ್ಟ್ರಿ ಇಸ್ ಅ ಹ್ಯೂಜ್ ಏರಿಯಾ. ಅಲ್ಲಿ ಲೈಕ್ ಇವನ್ ಟು ಹ್ಯಾವ್ ಅ ರೆಸಿಡೆನ್ಷಿಯಲ್ ಪ್ಲೇಸ್ ಆ್ಯಂಡ್ ಟು ರೀಲೊಕೇಟ್ ದಟ್ ಗಾರ್ಬೇಜ್ ಥಿಂಗ್ಸ್ ಆ್ಯಂಡ್ ಟು ಹ್ಯಾವ್ ಅ ಫ್ಯಾಕ್ಟ್ರಿ, ಅಲ್ಲೊಂದು ಇದು ಮಾಡ್ತಿದ್ದೀವಿ. So and mostly this urban village has mostly the local crowd. Sorry madam, housing yaar ಮಾಡ್ತಾರೆ? ಅದು ಸರ್ BBMP ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಇದ್ದಾರೆ ನಮ್ಮಲ್ಲೇ. So our community, we have a strong community in our village. That community we are taking this issue because this village is no more on the ಒಳ್ಳೆ ಕ್ವಾಲಿಟಿ ಇಂದ ಬದುಕಕ್ಕಿಲ್ಲ because of the air pollution and the sound pollution. ನಮಗೆ ಅಲ್ಲಿ garbage issue ಇದೆ, lake issue ಇದೆ. But okay, one second. Why do you want to declare that you are not inclusive? No, we are inclusive. We are not in that. I thought you were saying that point, that why you are asking the migrants where are they going. It's not that we want to move them out. We are also giving them an opportunity. If you want to relocate. We are not throwing them away. We are trying to relocate them. No, to be nearer their workplace. Okay. No, but men. Okay, please. Group A and all the others. ನೀವು ವಿಜುವಲೈಸ್ ಮಾಡ್ಕೊಳ್ಳುವಾಗ ತುಂಬಾ ಇಟೋಪಿಯನ್ ಆಗಿ ಮಾಡ್ಕೋಬೇಡಿ.
ಹೆಂಗೆ ಅಂದ್ರೆ ಕೆಲವೊಂದು ರಿಯಲ್ ಆಗಿ ಆಗುತ್ತಾ ಅನ್ನೋದನ್ನ ಫೀಸಿಬಲ್ ಅನ್ನೋದನ್ನ ನೋಡ್ಕೊಂಡು ವಿಜುವಲೈಸ್ ಮಾಡಿ. This exercise is to bring that exposure to you. Right. This vertical concept is practiced in Mumbai. This vertical concept is practiced in Mumbai, where the slums areas and all, they encourage, the government itself takes the land, builds them takes 1/3 of the land, 1/3 would be reserved, will be sold. With that fund, they will raise 1/3, and rest of the 1/3 would be for parks and other amenities. But that hasn't worked in Mumbai. Okay. So it is. We will and it make was it done. sure in Bangalore. We will implement it. Actually, it's hard. Adagalla. We're at least idealist. Market conditions in Mumbai and Bangalore are much different. So it's not an easy task to do. Okay. So just rethink about that solution. How can we include them within ours? Because you also need rent. Absolutely. Right? As residents there. So keep them. And they contribute to the society. Economy, there. Ma'am, our idea is to give an additional facility. Ma'am. No, but still, why do you want them to go out? No. We don't want them to go out. In fact, we are so large-hearted people. All our farmlands have been converted into apartments and villas. Even if you take the Mother Deed and Pani, our grandfather's names would be reflecting it. Well-developed village. So we are asking them some time to rebuild that village. We need to rebuild the village. That is why. And if you look at the garbage diagram, we are the people who are most affected. We have that belongingness. We want to find a solution for that. Okay. All right. Thank you. ಎಲ್ರಿಗೂ ನಮಸ್ಕಾರ. More technical terms like. ಒಂದೇ ಒಂದು ನಿಮಿಷ ಕೇಳ್ಕೊಳ್ಳಿ. ಗ್ರೂಪ್ 2 ಬಂದಿದ್ದೀವಿ, ಪರಿಸರ ಪ್ರೇಮಿ ಗ್ರೂಪ್ 2. ಸೊ ನಮಗೆ ABC ಕೆರೆ, ಪಾರ್ಕು, ವಾಣಿಜ್ಯ ಸಂಕೀರ್ಣ ಕಾಂಪ್ಲೆಕ್ಸ್ 3 ಬಂದಿತ್ತು ಟಾಸ್ಕು. ಪ್ಲ್ಯಾನ್ ನೋಡ್ರಿ ಹೆಂಗೆ ಮಾಡಿದ್ದೀವಿ. 5 ಪ್ಲ್ಯಾನು ಇವ್ರೇನು ಕೊಟ್ಟಿದ್ರು 5 ಫಸ್ಟ್ ಆಫ್ ಆಲ್ ಮೇಂಟೈನ್ ಮಾಡಿದ್ದೀವಿ. ಒಂದು ಗುಡ್ ಕ್ವಾಲಿಟೀಸ್ ಏನು ಪಾರ್ಕಲ್ಲಿ ಅಥವಾ ಕೆರೆಯಲ್ಲಿ ವಾಣಿಜ್ಯ ಕಾಂಪ್ಲೆಕ್ಸಲ್ಲಿ ಅಂತ ಫಸ್ಟ್ ಮಾಡಿದ್ದೀವಿ. ಕೆರೆಗೆ ಹೋದರೆ ನಾವು ಕೆರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಏರಿಯಾದಲ್ಲಿ ಒಂದು ಕೆರೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಫ್ರೆಶ್ ಏರ್ ಬರುತ್ತೆ, ನೀರಿರುತ್ತೆ, ಕರೆಕ್ಟಾಗಿ ಕೂರ್ಬೋದು, ಅದ್ರ ಪಕ್ಕ ಇಲ್ಲ ಜಾಗ ಇರುತ್ತೆ, ಸಿಟ್ಟಿಂಗು ವಾಕ್ ಮಾಡ್ಬೋದು, ಮತ್ತು ಪ್ರಾಣಿ ಏನಾರು ಇದ್ದರೆ ನಾವಂತೂ ನೀರಿಡಲ್ಲ, ನೀರು ಕುಡಿಬೋದು. ಸೊ ಈ ಥರದೊಂದಷ್ಟು ಮತ್ತು ಟ್ರೀಸ್ ಇರುತ್ತೆ, ಕೆರೆ ತುಂಬ ದೊಡ್ಡದಿದ್ರೆ ಬೋಟಿಂಗ್ ಮಾಡ್ಬೋದು, ಕಿಡ್ಸ್ ಎಲ್ಲ ಆಟ ಆಡ್ಬೋದು, ಅದು ಕ್ವಾಲಿಟೀಸು. ಸೊ ಇಶ್ಯೂಸ್ ಏನಿದೆ, ಕೆರೆ ನಾವು ಮೇಂಟೈನ್ ಮಾಡಿಲ್ಲ ಅಂದರೆ ಕ್ಲೀನ್ ಇರಲ್ಲ, ಸೊಳ್ಳೆ ಬರುತ್ತೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಆಗುತ್ತೆ, ಮರಗಳು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಗಾಳಿ ಬರಲ್ಲ, ಸೊ ಇದು ಬ್ಯಾಡ್ ಸ್ಮೆಲ್ ಬರುತ್ತೆ. ಈ ಥರದ್ದು ಅಬ್ಜೆಕ್ಟಿವ್ಸ್ ಏನು ನಮ್ಮದು, ಅದನ್ನೆಲ್ಲ ನೀಟಾಗಿ ಇಟ್ಕೋಬೇಕು, ನಮ್ಗೆ ಯೂಸ್ ಆಗಂಗೆ ಇಟ್ಕೋಬೇಕು, ನಮ್ಮ ಸೊತ್ತಲ್ವಾ ಆಸ್ ಎ ಸಿಟಿಸನ್ನು. ಅದು ಅಬ್ಜೆಕ್ಟಿವ್ಸ್ ಏನು ಮಾಡಿದ್ದೀವಿ ಅಂದರೆ ಯಾರ್ಯಾರು ಇನ್ವಾಲ್ವ್ ಮಾಡಬೇಕು. ನಮ್ಮ ಏರಿಯಾದಲ್ಲಿ ಕೆರೆ ಇದೆ, ಫಸ್ಟ್ ನಾವು ರೋಡಿಗಿಳಿ ರಾಧಿಕಾ ಅಂತ ರೋಡ್ಗಿಳಿಬೇಕು ಆಸ್ ಎ ಸಿಟಿಸನ್ನು. ರೋಡಿಗಿಳಿದು ಕಾರ್ಪೊರೇಟ್ರಂಗೆ ಕೇಳಬೇಕು ಫಸ್ಟು, ನೋಡಪ್ಪ ಕೆರೆ ಇದೆ, ನಿಂದೇ ಕಾನ್ಸ್ಟಿಟ್ಯೂಯೆನ್ಸಿ, ನಾನು ವೋಟ್ ಹಾಕಿದ್ದೀನಿ, ಕ್ಲೀನ್ ಮಾಡಿಕೊಡು ಅಂತ. ಆಮೇಲೆ ಅವನು ಹೇಳ್ತಾನೆ, ಸರ್ ಇದು ನನಗೆ ಬರಲ್ಲ, ಪೊಲ್ಯೂಷನ್ ಬೋರ್ಡು, ನಾವು ನೋಟಿಸ್ ಕೊಡೋಣ ಅಥವಾ ಒಂದು ಕಂಪ್ಲೇಂಟ್ ಕೊಡೋಣ. ಸೊ ನೆಕ್ಸ್ಟ್ NGO ಹೆಲ್ಪ್ ತಗೋಬೇಕಲ್ವಾ. ನೋಡಿ ಕೆರೆ ಇದೆ, ನೀವೇನು ಕೇಳ್ತಿಲ್ಲ, NGO ಬೋರ್ಡ್ ಮಾತ್ರ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಸೇರಿಸ್ಕೊಂಡು NGO ಮಾಡೋದು. ಸೊ ನೆಕ್ಸ್ಟ್ ಲೇಕ್ ಅಥಾರಿಟಿ ಏನಿದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ, ಸೊಳ್ಳೆ ಔಷಧಿ ಓಡಿಸ್ಬೇಕು, ಸೊಳ್ಳೆ ಸ್ಪ್ರೇ ಏನಿದೆ ಅದನ್ನು ಮಾಡಿಸೋಣ. ಅವರೆಲ್ಲ ಸ್ಟೇಕ್ ಹೋಲ್ಡರ್ಸ್, ನಮ್ಮ ಜೊತೆಗೆ ಬರೋವಂಥವ್ರು ಈ ಸಮಸ್ಯೆಗೆ. ಸೊ ನೆಕ್ಸ್ಟ್ ಲಾಸ್ ಏನು ಹೇಳುತ್ತೆ, ಲಾಸು ಕೆರೆ ಒತ್ತುವರಿ ಆಗಬಾರ್ದು, ಡ್ರೈನೇಜ್ ವಾಟರ್ ಒಳಗಡೆ ಡೈರೆಕ್ಟ್ ಬಿಡೋಂಗಿಲ್ಲ, ಫ್ಯಾಕ್ಟ್ರಿಯಿಂದ ಗಲೀಜ್ ವಾಟರ್ ಬಿಡಬೇಡಿ, ಪಾಯ್ಸನಸ್ ವಾಟರ್ ಬಿಡಬೇಡಿ, ಇದಕ್ಕೆಲ್ಲ ಲಾಸ್ ಇದೆ. ಆ ಲಾಸ್ನ ಆಸ್ ಎ ಸಿಟಿಸನ್, ಆಸ್ ಎ ಪೊಲಿಟಿಕಲ್ ಲೀಡರ್ ಅಥವಾ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ನಾನು ಓದ್ಕೊಬೇಕು ಫಸ್ಟು ಇಷ್ಟೆಲ್ಲ ಲಾಸ್ ಬರುತ್ತೆ ಅಂತ. ಆ್ಯಕ್ಷನ್ ಹಂಗೆ ಹೇಳಿದ್ವಿ. ಕಂಪ್ಲೇಂಟ್, ಸಂಬಂಧಪಟ್ಟವ್ರು ಕಂಪ್ಲೇಂಟ್ ಫಸ್ಟು ನೋಟಿಸ್ ಕಂಪ್ಲೇಂಟ್ ಕೊಡೋದು, ಸಂಬಂಧಪಟ್ಟವ್ರು ಮೀಟ್ ಮಾಡೋದು, BBMPನ, BWSSBನ, ಇನ್ಯಾರಿದ್ದಾರೆ ಅರ್ಬನ್ ಡೆವಲಪ್ಮೆಂಟಾ, ಪೊಲ್ಯೂಷನ್ ಬೋರ್ಡಾ, ಮತ್ತು ಹೂಳೆತ್ತಬೇಕು, ನೀರು ಇಷ್ಟು ಬಂದರೆ ಆಲೆ ತುಂಬೋಯ್ತು ಆಚೆ ಬರ್ತಾ ಇರುತ್ತೆ, ಸೊ ಪೊಲ್ಯೂಷನ್ ಬೋರ್ಡಾ, ಇಷ್ಟು ಜನಕ್ಕೆ ಮಾಡಬೇಕು. ಸೊ ದೀಸ್ ಆರ್ ಆಲ್ ದ 5. ಇಂಪ್ಲಿಮೆಂಟೇಷನ್ ಆಮೇಲೆ ಹೇಳ್ತೀರಿ. ನೆಕ್ಸ್ಟ್ ಪಾರ್ಕಿಗೆ ಬಂದರೆ, ಪಾರ್ಕಲ್ಲಿ ಯೂಸ್ ಏನು, ಫ್ರೆಶ್ ಏರ್ ಅಗೈನ್, ಕಿಡ್ಸ್ ಆಟ ಆಡ್ಬೋದು, ಬೆಳಗ್ಗೆ ನಾವು ಹೋಗಿ ಜಿಮ್ ಮಾಡ್ಬೋದು, ಕರೆಕ್ಟಾ. ಸೊ ನೆಕ್ಸ್ಟ್ ಏನಿದೆ, ವಾಕಿಂಗ್ ಮಾಡ್ಬೋದು, ಕರೆಕ್ಟಾ. ಎಲ್ಲರೂ ಪಾರ್ಕ್ ಹೋಗಿದ್ವಲ್ವಾ, ಬೇರೆ ಏನೇನೋ ಮಾಡ್ಬೋದು. ಸೊ ಅದಾದಮೇಲೆ ಇಶ್ಯೂಸು ಅಂದರೆ ಗಾಳಿ ಕುಡಿಬೋದು ಅಂತ. ಓಕೆ ಟಾಯ್ಲೆಟ್ ಪ್ರಾಬ್ಲಮ್ ಇರುತ್ತೆ, ಕರೆಕ್ಟಾ. ಡಾಗ್ಸ್ ಎಲ್ಲ ಒಳಗಡೆ ಬರ್ತಿರುತ್ತೆ, ಫೆನ್ಸಿಂಗ್ ಇರಲ್ಲ, ಹೆಣ್ಮಕ್ಳು ಓಡಾಡಕ್ಕಾಗಲ್ಲ, ಇಲ್ಲಿಗಲ್ ಆಕ್ಟಿವಿಟೀಸ್ ಇರುತ್ತೆ, ನ್ಯೂಸೆನ್ಸ್ ಇರುತ್ತೆ. ಸೊ ಇಶ್ಯೂಸು. ಸೊ ಅವ್ರಿಗೆ ಕೊಟ್ಟಿಲ್ಲ ಫಸ್ಟ್ ಬ್ಯಾಚ್ಗೆ ನೀವು ಆ ಥರ. ಸೊ ಅಬ್ಜೆಕ್ಟಿವ್ಸ್ ಇನ್ವಾಲ್ವ್ಮೆಂಟ್ ಯಾರು, ಸಿಟಿಸನ್ನು ಫಸ್ಟು. ಸಿಟಿಸನ್ ಬರಬೇಕು, ಪೊಲೀಸ್ ಬರಬೇಕು, ಕ್ಲೀನ್ ಮಾಡೋ ಹೆಲ್ತ್ ಡಿಪಾರ್ಟ್ಮೆಂಟ್ ಬರಬೇಕು, ಸೊಳ್ಳೆ ಔಷಧಿ ಹೊಡೆಯೋದು ಬರಬೇಕು, ಸೆಕ್ಯೂರಿಟಿ ಬರಬೇಕು, ಪೊಲೀಸ್ ಬಂದು ಪಟ್ರೋಲಿಂಗ್ ಮಾಡಬೇಕು, ಹೆಣ್ಮಕ್ಳು ಓಡಕ್ಕೆ ಕಷ್ಟ ಆಗ್ತಿದೆಯಾ ಏನಂತ ನೋಡಬೇಕು, ಕರೆಕ್ಟಾ. ಸೊ ಅದು ಅಬೌಟ್ ದ ಆ್ಯಕ್ಷನ್ಸ್. ಲಾಸ್ ಏನು ಹೇಳುತ್ತೆ, ಸೇಫ್ಟಿ ಫಸ್ಟ್ ಸಿಟಿಸನ್ಗೆ, ಅದ್ರ ಸಂಬಂಧಪಟ್ಟಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನೇನಿದೆ ಅದನ್ನೆಲ್ಲ ನೋಡೋದು. ಸೊ ನೆಕ್ಸ್ಟ್ ಆ್ಯಕ್ಷನ್ ಏನು, ನೋಟಿಸ್, ಕಂಪ್ಲೇಂಟ್,
ಗೇಟ್ ಹಾಕ್ಸಪ್ಪ, ಫೆನ್ಸಿಂಗ್ ಹಾಕಪ್ಪ, ಪಾರ್ಕಿಂಗ್ ಒಂದೇ ಇರೋದು, ಮತ್ತೆ ಮಕ್ಳಿಗೆ ಅಂತ ಮಾಡ್ತಾರೆ, ಎಲ್ಲ ರಿಪೇರಿ ಇರುತ್ತೆ, ಹಿಂಗೆ ಅಳ್ಳಾಡ್ಸೋಕ್ಕಾಗಲ್ಲ, ಕರೆಕ್ಟಾ? ಸೊ ಅದನ್ನೆಲ್ಲ ರಿಪೇರಿ ಆಗಬೇಕು, ಅದು ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತಾನೆ, MLA ಬಂದು ಇನಾಗ್ರೇಟ್ ಮಾಡೋಗ್ತಾನೆ ಅಷ್ಟೇ. ಸೊ ಇದು ಮೇಂಟೈನ್ ಆಗಬೇಕು. ಸೊ ನೆಕ್ಸ್ಟ್ ಕಾಂಪ್ಲೆಕ್ಸ್. ಸೊ ಕಾಂಪ್ಲೆಕ್ಸ್ ನಮ್ಮ ಏರಿಯಾಗೆ ಬೇಕು. ಯಾಕೆ? ಎಂಪ್ಲಾಯ್ಮೆಂಟ್ ಕೊಡ್ತಾನೆ, ಕರೆಕ್ಟಾ? ಸೊ ಎಲ್ಲ ಒಂದೇ ಕಡೆ ಸಿಗುತ್ತೆ, ಊಟ, ಸಿನಿಮಾ, ಬಟ್ಟೆ ಬೇಕಾದ್ರೆ ಬಟ್ಟೆ, ಸೊ ಏನು ಬೇಕು ಎಲ್ಲ ಅಲ್ಲೇ ಸಿಗುತ್ತೆ. ಸೊ ಅದೆಲ್ಲ ಗುಡ್ ಕ್ವಾಲಿಟೀಸ್ ನೋಡೋಣ ಅಂದರೆ ಅದು ಸಿಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಕಂಪ್ಲೇಂಟ್ ಏನಪ್ಪ, ಇಶ್ಯೂಸ್ ಏನಪ್ಪ ಅಂದರೆ, ಅವ್ನು ಬಂದರೆ ಪಕ್ಕ ಟ್ರಾಫಿಕ್ ಆಗುತ್ತೆ, ಸಾವಿರಾರು ಗಾಡಿ ಬರುತ್ತೆ, ವೇಸ್ಟೇಜ್ ಎಲ್ಲ ಬಿಸಾಕ್ತಾನೆ, ನಾವೆಲ್ಲ ತಂದು ಆಚೆ ಹಾಕ್ತೀವಿ, ಪೊಲ್ಯೂಷನ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಎಫೆಕ್ಟ್ಸ್ ಅಥವಾ ಸಮಸ್ಯೆಗಳು. ಸೊ ಅದಕ್ಕೆ ಏನು ಮಾಡೋದು, ಅಬ್ಜೆಕ್ಟಿವ್ಸ್ ಯಾರನ್ನ ಇನ್ವಾಲ್ವ್ ಮಾಡೋದು, ಸಂಬಂಧಪಟ್ಟವ್ರು ಯಾವನ್ ಪ್ಲಾನ್ ಕೊಟ್ಟನಪ್ಪ, BBMP ಬಾಪ ಅಂತ ಕೇಳಬೇಕು. ಸೊ ನೆಕ್ಸ್ಟ್ ಪೊಲೀಸ್, BBMP ಸತ್ತೋದ್ರಾ? ಓಕೆ. ಸೊ ನೆಕ್ಸ್ಟ್ ಪೊಲೀಸ್ ಕೇಳಬೇಕು, ಸರ್ ಪಟ್ರೋಲಿಂಗ್ ಮಾಡಿ ಸರ್, ನಾನು ಇಲ್ಲಿ ನನ್ನ ಮನೆ ಇದೆ, ನಾನೇ ಓಡಾಕ್ಕಾಗ್ತಾ ಇಲ್ಲ, ಅವ್ನು ಕೋಟಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಗಾಡಿ ತೆಗಿಯೋಕ್ಕಾಗ್ತಾ ಇಲ್ಲ. ಸೊ ಅವನಿಗೆ ಕೇಳಬೇಕು ಪೆಟ್ರೋಲು. ಸೊ ದಿಸ್ ಆರ್ ಆಲ್ ದ ಲಾಸ್. ಏನು ಹೇಳುತ್ತೆ, ಅವ್ನು BBMP ಇಂದ ಸ್ಯಾಂಕ್ಷನ್ ತೊಗೋಬೇಕು, BWC ಸ್ಯಾಂಕ್ಷನ್ ತೊಗೋಬೇಕು, ವಾಟರ್ ಡ್ರೈನೇಜ್ ಕೊಡಬೇಕು, ಎಷ್ಟು ನೀರು ಯೂಸ್ ಮಾಡ್ತಾ ಇದ್ದಾನೆ, ಫೈರ್ ಆ್ಯಂಡ್ ಸೇಫ್ಟಿ ಕೊಡಬೇಕು, ನೀರು ಎಷ್ಟು ಯೂಸ್ ಮಾಡ್ತಿದ್ದಾನೆ ರೀಸೈಕಲ್ ಆಗಬೇಕು, ಕರೆಕ್ಟಾ? ಮಳೆ ನೀರನ್ನ ಆ ಪಬ್ಲಿಕ್ಗೆ ಏನು ಹೆಲ್ಪ್ ಮಾಡ್ತಾನೆ ಅಂತ ನೋಡ್ಬೇಕು ನಾವು ಅಲ್ಲಿರೋರಿಗೆ. ಸೊ ನೆಕ್ಸ್ಟ್ ಆ್ಯಕ್ಷನ್ನು ಅವನೇನೋ ಫಾಲೋ ಮಾಡಿಲ್ಲ ನೋಟಿಸ್ ಕೊಡಬೇಕು, ಕಂಪ್ಲೇಂಟ್ ಮಾಡಬೇಕು ಸಂಬಂಧಪಟ್ಟವ್ರಿಗೆ. ಇದೆಲ್ಲ ಆದಮೇಲೆ ಇಂಪ್ಲಿಮೆಂಟೇಷನ್ ಇಸ್ ಅ 6th ಪಾಯಿಂಟ್. ಏನಪ್ಪ ಇಂಪ್ಲಿಮೆಂಟೇಷನ್ನು? ಕೆರೆ ಕ್ಲೀನಾಗಿ ಆಗಿಲ್ಲ, ಪಬ್ಲಿಕ್ನೆಲ್ಲ ಕರ್ಸ್ಕೊಂಡು ಅವ್ರಿಗೆ ಅವೇರ್ನೆಸ್ ಕೊಡಬೇಕು, ಹೆಂಗೆ ಮೇಂಟೈನ್ ಮಾಡಬೇಕಪ್ಪ, ಕಸ ಇಲ್ಲಿ ಹಾಕಬಾರ್ದು ಅಂತ ಅನ್ನೋ ಥರ ಹೇಳಬೇಕು. ಸೊ ನೆಕ್ಸ್ಟು ರೂಲ್ಸು, ಬ್ಯೂರೋಕ್ರಾಟ್ಸು ಯಾರಿದ್ದಾರೆ ಅವ್ರಿಗೆ ಕೇಳಬೇಕು, ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವ್ರಿಗೆ ಕೇಳಬೇಕು. ನೆಕ್ಸ್ಟು ಫಂಡ್ಸು ಕ್ಲೀನ್ ಮಾಡಬೇಕಲ್ಲಪ್ಪ, ಫಂಡ್ಸ್ ಬರಬೇಕು, ಫಂಡ್ಸ್ ಬರ್ತಿಲ್ಲ ಅಂದರೆ ಸಂಬಂಧಪಟ್ಟವ್ರಿಗೆ ನಾವು ಕೇಳಬೇಕು. ಸೊ ನೆಕ್ಸ್ಟ್ CSR ಫಂಡ್ಸು, ಆ ಏರಿಯಾದಲ್ಲಿ ಕಂಪ್ನೀಸ್ ಎಲ್ಲ ಇರ್ತಾವಲ್ಲ, ನೀವೆಲ್ಲ ಕೊಟ್ರಪ್ಪ ಕೆರೆ ರೆಡಿ ಮಾಡೋಣ ಅಂತ, ದಟ್ ಇಸ್ ಇಂಪ್ಲಿಮೆಂಟೇಷನ್. ನೆಕ್ಸ್ಟ್ ಉದ್ಯಾನವನ, ನಾವೊಂದಷ್ಟು ಗಿಡ ಹಾಕಬೇಕು. ಸೊ ನೆಕ್ಸ್ಟ್ ಡ್ರಿಪ್ ವಾಟರು, ಸರ್ ಹೇಳಿದ್ರು ಬೋರ್ವೆಲ್, ಒಂದು ಪಾರ್ಕ್ ಅಲ್ಲೇ ಬೋರ್ವೆಲ್ ಇರಬೇಕು, ನೀರು ಆಚೆಯಿಂದ ಆಗಲ್ಲ, ಸಾಗೋಯ್ತು. ಸೊ ಮತ್ತೆ ಟಾಯ್ಲೆಟ್ಸ್ ಬೇಕೇ ಬೇಕು, ಫೆನ್ಸಿಂಗ್ ಬೇಕು, ಸೇಫ್ಟಿ ಬೇಕು, ಪೊಲೀಸ್ ಪಟ್ರೋಲಿಂಗ್ ಮಾಡಬೇಕು, ಸೆಕ್ಯೂರಿಟಿ 24 hours, CCTV ಇಟ್ಬಿಡೋಣ ಪಾರ್ಕಲ್ಲಿ. CCTV ಓಕೆನಾ ಪಾರ್ಕಲ್ಲಿ? ನೀವು ಹೇಳಿದ್ರೆ ಓಕೆ. ಸೊ ನೆಕ್ಸ್ಟ್ ವಾಣಿಜ್ಯ ಸಂಕೀರ್ಣ, ಎಂಪ್ಲಾಯ್ಮೆಂಟ್ ನಿಮ್ಗೆ ಹೇಳಲ್ಲ ಸರ್, ಓಕೆ. ಲೋಕಲ್ ಎಂಪ್ಲಾಯ್ಮೆಂಟ್ ಆಗಬೇಕು, ಅವ್ನು ಬಂದು ಕೋಟಿ ಮಾಡ್ತಿದ್ದಾನೆ, ಅಟ್ಲೀಸ್ಟ್ 100 ಜನಕ್ಕಾದ್ರೂ ಲೋಕಲ್ ಇರೋರು ಕೊಡಬೇಕು, ಕನ್ನಡಿಗರು ಕೊಡಬೇಕು. ಸೊ ಆ ಥರ. ನೆಕ್ಸ್ಟ್ ಟ್ರಾಫಿಕ್ಕು ಪ್ರಾಪರಾಗೆ ಮೇಂಟೈನ್ ಆಗಬೇಕು, ಟ್ರಾಫಿಕ್ದೇ ಒಂದು ಚೌಕಿ ಹಾಕಬೇಕಲ್ಲ ಒಂದು ಸರ್ಕಲಲ್ಲಿ ಮೇಂಟೈನ್ ಮಾಡೋಕ್ಕೆ. ಸೊ ನೆಕ್ಸ್ಟು ಡ್ರೈ ಆ್ಯಂಡ್ ವೆಟ್ ವೇಸ್ಟು ಸಪ್ರೇಟ್ ಮಾಡಬೇಕು, ಜೊತೆಗೆ ಈ ವೇಸ್ಟ್ ಬೇರೆ, ಎಲೆಕ್ಟ್ರಾನಿಕ್ ವೇಸ್ಟು ಅದನ್ನು ಮಾಡೇನೆ ಆಚೆ ಹಾಕಬೇಕು, ಪಾಯ್ಸನಸ್ ವೇಸ್ಟ್ ಬೇರೆ. ಸೊ ಅದಾದಮೇಲೆ ವಾಟರ್ ಟ್ರೀಟ್ಮೆಂಟ್ ಪ್ಲಾನ್ ಅವನೇ ಇಟ್ಟು ಪ್ಲಾಂಟ್ ಮಾಡಿ ಏರಿಯಾಗೆಲ್ಲ ಸಪ್ಲೈ ಮಾಡಬೇಕು, ಬಿಕಾಸ್ ನಮ್ಮ ಜಾಗದಲ್ಲಿ ಬರೀದ್ದಾನೆ. ಸೊ ನೆಕ್ಸ್ಟು ಬೆಂಗಳೂರು 1 ಈ ಥರ ಪಬ್ಲಿಕ್ಗೆ ಯೂಸ್ ಆಗುವಂಥವು, ಹೆಲ್ತ್ ಆಗಲಿ, ಪೊಲೀಸ್ ಆಗಲಿ, ಆ ಥರದನ್ನ ಒಂದಷ್ಟು ಆಫೀಸ್ ಅದರೊಳಗಡೆ ಇಡಬೇಕು. ಓಕೆ. ಸೊ ಒಂದು ಕ್ವೆಶ್ಚನು, ನೀವೆಲ್ಲರೂ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿರೋರು? ಲೋಕಲೈಟ್ಸ್ ಅಂದರೆ ಎಲ್ಲಿ? ಕಾಮನ್ ಸಿಟಿಸನ್ಸ್, ಆಕ್ಟಿವಿಸ್ಟ್, ಆಮೇಲೆ ವಾರ್ಡ್ ಕಮಿಟಿ ಮೆಂಬರಿಂದ ಆಸ್ ಎ ವಾರ್ಡ್ ಕಮಿಟಿ ಮೆಂಬರ್ಸ್, ಓಕೆ, ಲೈಕ್ ದಟ್ NGOs. ಓಕೆ. ನಿಮ್ಮ ಪಾತ್ರ ಏನು ಇದರಲ್ಲಿ, ಹೇಗೆ ಮಾಡ್ತೀರಾ? ಯಾರನ್ನ ನೀವು ಇನ್ವಾಲ್ವ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ ನಿಮಗೆ? ಅಥವಾ ನೀವು ಹೇಳಿ, ಯಾರು ಇನ್ವಾಲ್ವ್ ಮಾಡಿಲ್ಲ ಇವರು? ಹಾಂ, ಪಬ್ಲಿಕ್ಕಾ? ಪಬ್ಲಿಕ್ ಸಿಟಿಸನ್ಸ್ ಆಲ್ರೆಡಿ. ಮೇಡಮ್, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಇದೆಯಲ್ಲ, ನೋಟಿಸ್ ಇದೆಯಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ we have spoke to the ಅದನ್ನೇ ನಾವು ಮಾಡೋದು, ನಾವು ತಗೊಂಡೋಗಿ ನೋಟಿಸ್ ಕೊಟ್ಟು ಅವ್ರ ಹತ್ರ ತಗೊಂಡು ಬಂದು ಮಾಡೋದು. ಹಾಂ. ಸೊ ನೋ ಐ ಜಸ್ಟ್ ವಾಂಟ್ ಟು ನೋ, ಹೇಗೆ ನೀವು ಕೋಆರ್ಡಿನೇಟ್ ಮಾಡ್ತೀರಾ? ನೀವು ಯಾವ ಪಾತ್ರೆ ತೊಗೊಂಡು ಇದನ್ನು ಎಲ್ಲ ಹೇಳ್ತಾ ಇದ್ದೀರಾ? ಬಿಕಾಸ್ ಯಾರು ಹೂ ವಿಲ್ ಲಿಸನ್ ಟು ಯು, ಹೂ ವಿಲ್ ಲಿಸನ್ ಟು ಯುವರ್ ಆ್ಯಕ್ಷನ್ ಐಟಮ್ಸ್, ಹೂ ವಿಲ್ ಯು ಗೋ ಆ್ಯಂಡ್ ಪ್ರೆಸೆಂಟ್ ಇಟ್? Depend on the issues, we are going to the concerned department. like we can't be the residents in all these 3. It's out of that. So we are the public who use the park regularly, or who walk here where we work, or the one who are in the organization here. So we try to come across all the other officials. But there are people in the commercial complex. Our role ಏನು? Concerned department also. Concerned department also. Everybody we have been involved. No, that I understood. But people who come to work every day, what is their role in this place? So
So we are giving awareness for them here, where how. No, they traffic just should be come in their controlled. cars, they park and they work and they go back home. So we involve. We have asked here for a traffic police chowki, who takes care of that. For them only we are maintaining park, no ma'am. Our health maintain ಮಾಡಕ್ಕೆ ಇಲ್ಲಿ ಬರಲಿ. Let them come here. ಅದೇನೆ ಸೊ ನೀವು ಅವ್ರನ್ನ ಹೇಗೆ ಇನ್ವಾಲ್ವ್ ಮಾಡ್ತೀರಾ ಅಂತ ನನ್ನ ಕ್ವೆಶನ್. ಓಕೆ, ಥಿಂಕ್ ಅಬೌಟ್ ಹೌ ಟು ಇನ್ವಾಲ್ವ್ ದೆಮ್ ಬಿಕಾಸ್ ದೇ ಆರ್ ಜಸ್ಟ್ ದೇರ್, ದೇ ವರ್ಕ್ ಆ್ಯಂಡ್ ದೇ ಗೋ. ಬಟ್ Awareness programs. ಓಕೆ, ಬಟ್ ಹೌ ಟು ಗೆಟ್ ದೆಮ್ ಟು ಕೇರ್ ಫಾರ್ ದ ಪಬ್ಲಿಕ್ ಸ್ಪೇಸ್ ಓವರ್ ದೇರ್. Okay, what all the process you will involve them? Maybe in the park plantation time we can involve them. Something like that. So the CSR activities. We can involve them. Okay. CSR ಮತ್ತೆ activities implementation, actually, CSR funds, yes, that is. But no guarantee that ಆ ಕಂಪನಿ ಯಾವ ಅಲ್ಲಿರೋ ಕಂಪನಿನೇ CSR ಇಲ್ಲಿ ಯೂಸ್ ಮಾಡ್ತಾರೆ ಅಂತ ಅದೇನು ಗ್ಯಾರಂಟಿ ಇಲ್ಲ. ಹಾಂ, ಎಲ್ಲಿಂದ ಬೇಕಾದ್ರೂ ತರ್ಬೋದು ಅದು. ಬಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ they are there for a purpose. They got the land, it is and they have a good view of the lake, and if there are problems they will be getting the bad smell or mosquitoes or whatever else. They are of course in sealed AC buildings, so they don't seem to care much. So ಅವ್ರನ್ನ ಹೇಗೆ ಇನ್ವಾಲ್ವ್ ಮಾಡೋದು? ಅವೇರ್ನೆಸ್ ಅಂದರೆ ಅವ್ರಿಗೆ ಟೈಮ್ ಇರಲ್ಲ ಅಂಥದ್ದೆಲ್ಲ. They will be working 24 hours almost. So we have seen that the localites at least get a job there in the complex where we. We will use social media, ma'am. Reels ಮಾಡಿ ಹಾಕೋಣ, ನೋಡ್ತಾರೆ. ನಾನೊಂದು ಫೀಡ್ಬ್ಯಾಕ್ ಇದೆ ಏನಂದರೆ, ನೀವು ಇಶ್ಯೂ ಐಡೆಂಟಿಫೈ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿರೋದೆಲ್ಲ ಕರೆಕ್ಟ್. ಅದರ ಜೊತೆಗೆ ಉದಾಹರಣೆಗೆ ಲಾ ಅಂತ ಬರ್ತೀವಿ, ನೀವೇನಂತ ಹೇಳಿದ್ದೀರಾ, ನಾನು ನೋಟಿಸ್ ಕೊಡಿಸ್ತೀನಿ ಅಥವಾ ನಾನೊಂದು ಇದು ಅಂತ ಹೇಳಿದ್ದೀನಿ, ಇನ್ನೂ ಸ್ವಲ್ಪ ಆಳವಾಗಿ ಹೋಗ್ಬೋದು. ಟೈಮು ಇರಲಿಲ್ಲ ಅಥವಾ ಅಲ್ಲೇ ನಿಮ್ಮ ಆ್ಯಕ್ಷನ್ ಇರೋದು. ವೇರ್ ವಿ ಕನೆಕ್ಟ್ ಲಾ ಟು ದ ಫೋರ್ಸ್. ಉದಾಹರಣೆಗೆ ಈಗ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರಬೇಕು ಅಂದರೆ ಆರ್ ದೇ ಫಾಲೋಯಿಂಗ್ ದ ಗೈಡ್ಲೈನ್ಸ್, ಮಾಸ್ಟರ್ ಪ್ಲ್ಯಾನನ್ನು ಬಳಕೆ ಮಾಡಿದಾರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ತೀವಿ. ಅವರ ಕೆಪಾಸಿಟಿಗಿಂತ ಜಾಸ್ತಿ ಇದೆಯಾ, ನೀವು ಆ ಥರ ವಿಶ್ಲೇಷಣೆ ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅದನ್ನು ಸೊಲ್ಯೂಷನ್ ದಾರಿಗೆ ಹೋಗ್ಬೋದು. ಓಕೆನಾ? ಓಕೆ, ಥ್ಯಾಂಕ್ ಯು, ವೆಲ್ ಟ್ರೈ. ಥ್ಯಾಂಕ್ಸ್. ತಂಡ 3 AHIJ. We have a challenge of finishing in 2 minutes. You can get time for conversation with ma'am. Yeah, sure. Good evening, everyone. My team, Madhusudan, Smita, Uma Shankar, Vidan, Devika, Janani, Lakshmi Narayan, Kishore Kumar and myself, Shailaja. I'll be quite fast because of the timing concern. First is our topic, Group 3, and the topic is Kere, pile of garbage, wetland, borewells and tankers, industry and warehouse. So good qualities is the first point. Rainwater catchment, draw water for the basic usage for certain category of people, helps in pollution control because of trees and plants around. And fourth point, lake boundaries can be used for residents walking path. The fifth one is life support for water animals and microorganisms. And the issues, lake encroachment, industrial wastage let into lakes, garbage dumped all around the lake, tankers draining lake water illegally, sewage water surpassing the lake, underground water depleted through borewell, and seventh is health hazards. Next will be objectives and involvement process. Arrest sewage water surpassing the lake and involving Karnataka State Pollution Control Board and elected representatives. The second point, tankers mafia should be bought under regulations with concerned authorities. Third point, health department to be involved to maintain mosquito breeding through fogging and necessary steps. Fourth point, lake encroachment should be averted, punished under law, no sanctions or permissions for any industries. Industrial waste should be diverted to proper channels and certain laws should be applicable. Next will be laws. What are the laws to be implicated for all these problems? First law is Karnataka Lake Conservative and Development Authority Act to be implied. Second, Karnataka Pollution Control Board Act. Third, Environmental Protection Act. Fourth, Water Act, BWSSB Act 1964 and Solid Waste Management Act 2016. And actions. What are the actions can be taken? Awareness programs,
imprisonment, penalties, fines as per law. Third, bring all the concerned action committees and departments together. Fourth, each industrial setup should have its own sewage treatment plan of its own in their premises. And fifth, fencing and afforestation. Last, implementation and evaluation. So implementation and evaluation are like, first one is fencing lake boundaries. Second, waste management plan should be installed. Third, afforestation drive. Fourth, rainwater harvesting projects. Fifth, recreation zones around the lake. And sixth, citizens involvement program called, or example, Kere Mitra. And seventh, aquatic ecosystem program for wetlands and lakes which promotes conservative. And who all be authorities involved for these actions or implementation or the evaluation? First is elected representatives and government officials like bureaucrats and NGOs, most importantly the local citizens and the industrials who have set up the industries around the lake. Okay. So I have a question. Yeah, thanks. And ಇವಾಗ ನೀವು industry, and I think one more group had also talked about industry. They assume that the industry is not working and they wanted to remove it. But you are saying ಅಲ್ಲೇನೆ ಅದೇ ಸೈಟಲ್ಲಿ treatment plant ಮಾಡಬೇಕು ಅಂತ. But we will ensure streamline Listen to the question. Listen Correct. to the So the question is that who will you approach to get them to do this? And what law will you cite to do this? Karnataka State Pollution Board to ensure the water is not entering the lake. There are many authorities to be, they come into action when we talk about the industries. There are certain very much important departments and authorities who can be called for and issued notice to the industries to maintain certain regularities with respect to the lakes and their waste. Yeah, so you should be aware that there is something called environmental impact assessment. Exactly. For buildings that are coming in a ecologically sensitive area. They are supposed to prove the impact on the environment prior to getting permission to build the factory there. Yes. So those are some important things that you can... We have mentioned about the Environmental Act as well. And when the industry is set up, they have certain norms to be followed by an industry through some sanctions. So that will be the one of them. Also, how we want to include them in this drive along with the citizens and politicians and everybody, how they are going to involve is by setting up a wastage management plant in their own premises so that the wastage is recycled there and it is not let out. Okay, so then another point is two groups already mentioned about, I think one group already mentioned about fencing the lake. Why is it important to fence the lake? What will you achieve by it? Unnecessary activities will not happen, garbage will not be dumped, and it's happening Lal Bagh-allೂ ಮೇಲಿಂದ ಹಾಕ್ತಾರೆ. ಒತ್ತುವರಿಯನ್ನು ತಡೆಯುವಂಥದ್ದು ಒಂದು ಉದ್ದೇಶ. ಇನ್ನೊಂದೇನಂದ್ರೆ ಆ ಕೆರೆ ಏನಾಗುತ್ತೆ ಸಮ್ ಟೈಮ್ ಒಡೆದೋಗೋದು, ಫ್ಲಡ್ ತರ ಆಗುತ್ತಲ್ಲ, ಅದಕ್ಕೊಂದು ರಕ್ಷಣೆ, ಒಂದು ಕವಚ ಇದ್ದಂಗೆ ಅದೊಂದು. ಬಟ್ ಅದು ನಮ್ಮ ಬೆಂಗಳೂರಲ್ಲಿ ಲೇಕ್ ಸಿಸ್ಟಮ್ದು ಅದು that is a natural phenomenon. It has to overflow. It overflows and goes to the next lake. That is how it works. So that's why we are asking. She's telling something. Right. Is there any other way you can do it without putting a fence and preventing people to access the water? For example, the urban village which is there, which the other group was part of, they may have cows that they are rearing over there in the urban village. Where will those cows get grass? They are not getting grass, they are getting garbage now to eat. Right? But unfortunately, grass used to grow along the lake edges. I'll give you an example. I have photographs of Bellandur Lake. Yes. When you're all familiar with Bellandur, right? So they had a lot of grass areas there. They fenced the whole thing when they made the new road that came in. Now it's not new, it's an old road. But when the road first came, I went on that road. I remember watching and seeing the local villagers made a hole in the fence. They used to come in the bicycle, pick the grass, put it on their bicycle and take it to their cattle. So traditionally, fishing community, I didn't say that these people are there here, but I'm just giving you an example.
ಫಿಶಿಂಗ್ ಕಮ್ಯುನಿಟಿ ಇಸ್ ದೇರ್ ಇನ್ ಬೆಲ್ಲಂದೂರ್ ವಿಚ್ ಇಸ್ ಆನ್ ದ ನಾರ್ತ್ ಸೈಡ್, ಯಮ್ಲೂರ್ ಹತ್ರ ಆ ಕಡೆ ಒಂದು ಫಿಶಿಂಗ್ ಕಮ್ಯುನಿಟಿ ಇದೆ. ಮತ್ತು ಈ ಕಡೆ ಗ್ರೇಸಿಂಗ್ ಪೀಪಲ್ ಹೂ ಆರ್ ರೇರಿಂಗ್ ಕೌಸ್, ದೇ ಆರ್ accessing this. So fencing it is probably not the best option. We have to find other ways to leave it open for people to access the water source for their livelihoods, and also make it safe on the same grounds, right? So that is another point that I wanted to raise. One example of where this has worked well is, I think, Jakkur Kere. Jakkur Kere ಹೋಗಿ ನೋಡಿ ಅದು. ಹಾಂ, ಬಟ್ ಎಲ್ಲರಿಗೂ ಯಾರಿಗೆ ಆಕ್ಸೆಸ್ ಬೇಕೋ ಅದನ್ನು ಕೊಟ್ಟಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಟೀಮು ಇವ್ರು ಗಿರೀಶ್ ಅಂತ ಹೇಳಿ, ಇವ್ರು ಸುಮಾ, ವೇಣುಗೋಪಾಲ್, ಮೋಹನ್ ಅವರು, ಚಂದ್ರೇಗೌಡ ಅವರು, ಡಾಕ್ಟರ್ ಚಂದ್ರೇಗೌಡ ಅವ್ರು, ಅಮೃತ ಅಂತೇಳಿ, ಅಕ್ಷತಾ ಅಂತೇಳಿ ನಮ್ಮ ಟೀಮಿಂದ. ನಮ್ಮದು 4 ಎಂಟಿಟಿ ಇದೆ. ಲೇಕ್ ಇದೆ, ಮತ್ತು ನಮ್ಮದು ಪಾರ್ಕ್ ಇದೆ, ಸ್ಟ್ರೀಟ್ ವೆಂಡರ್ಸ್ ಇದೆ, ಮತ್ತು ಹೈ ಎಂಡ್ ಅಪಾರ್ಟ್ಮೆಂಟ್ಸ್ ಇದೆ. ಅದರಲ್ಲಿ ನಮ್ಮದು ಫಸ್ಟ್ ಗುಡ್ ಪಾಯಿಂಟ್ಸ್ ಏನಿದೆ ಅಂತ ನೋಡ್ಲಿಕ್ಕೆ ಹೋದಾಗ, ಲೇಕ್ ಎಲ್ಲರಿಗೂ, ಎವ್ರಿಬಡಿ ಕ್ಯಾನ್ ಆ್ಯಕ್ಸಸ್, ಪಬ್ಲಿಕ್ ಆ್ಯಕ್ಸಸ್ ಇದೆ ಲೇಕಲ್ಲಿ. ಅದು ಒಂದು ಎಕಲಾಜಿಕಲ್ ಬ್ಯಾಲೆನ್ಸ್ ಕೊಡುತ್ತೆ. ಆಮೇಲೆ ವಾಟರ್ ಟೇಬಲ್ಲು ಒಂದು ಮೇಂಟೈನ್ ಮಾಡಲಿಕ್ಕೆ ಈಸಿ ಇರುತ್ತೆ. ಅದು ಬಯೋಡಿವರ್ಸಿಟಿ ಇರುತ್ತೆ ಲೇಕ್ ಇರೋದ್ರಿಂದ. ಆ್ಯಂಡ್ ಆಲ್ಸೋ ಇಟ್ಸ್ ಅ ನ್ಯಾಚುರಲ್ ಬ್ಯೂಟಿ ವಿಚ್ ಎವ್ರಿಬಡಿ ಕ್ಯಾನ್ ಎಂಜಾಯ್. ಅದು ಲೇಕಲ್ಲಿ ಗುಡ್ ಪಾಯಿಂಟ್ಸ್ ಬಂದಿದ್ದು. ಆಮೇಲೆ ಪಾರ್ಕಲ್ಲಿ ಜನರಲಿ ಯಾರಾದರೂ ಮಾರ್ನಿಂಗ್ ವಾಕ್ ಅಥವಾ ಈವ್ನಿಂಗ್ ವಾಕ್ ಹೋಗಲಿಕ್ಕೆ, ಜನರಲ್ ಪಬ್ಲಿಕ್ಕಿಗೆ, ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಈವನ್ ಸ್ಮಾಲ್ ಚಿಲ್ಡ್ರನ್ ಇರ್ಬೋದು, ಇಲ್ಲ ಬೇರೆಯವರಿಗೂ ಹೋಗಲಿಕ್ಕೆ ಅದು ಪಾರ್ಕಲ್ಲಿ ಒಂದು. ಆಮೇಲೆ ಗ್ರೀನ್ರಿ ಇರುತ್ತೆ, ಆಕ್ಸಿಜನ್, ನ್ಯಾಚುರಲ್ ಆಕ್ಸಿಜನ್ ಸಿಗುತ್ತೆ. ಪ್ಲಸ್ ಬೇರೆ ಇನ್ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದು ಒಂದು ವಾಸಸ್ಥಳವಾಗೂ ಕೂಡ ಪಾರ್ಕ್ ಇರ್ಬೋದು. ಅದು ನೆಕ್ಸ್ಟು ಹೈ ಎಂಡ್ ಅಪಾರ್ಟ್ಮೆಂಟ್ ಬಂದಾಗ ಗುಡ್ ಎಂದು ಅವರು ಸೆಲ್ಫ್ ಸಸ್ಟೈನಿಂಗ್ ಲಿವಿಂಗಲ್ಲಿ ಇರ್ತಾರೆ. ಯೂಶ್ವಲಿ ಗಾರ್ಬೇಜ್ ಡಿಸ್ಪೋಸಲ್ ಇರ್ಬೋದು, ಇಲ್ಲ ಸೀವೇಜ್ ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲ ಯೂಶ್ವಲಿ ಅವರು ಸೆಲ್ಫ್ ಸಫಿಷಿಯೆಂಟ್. ಪಾರ್ಕಿಂಗ್ ಇರ್ಬೋದು, ಏನೇ ಇದ್ರೂ ಕೂಡ ಅದು ಇಟ್ ಇಸ್ ಎ ಸಿಟಿ ವಿತಿನ್ ಎ ಸಿಟಿ ಕೈಂಡ್ ಆಫ್ ಎನ್ವೈರ್ಮೆಂಟಲ್ಲಿ ಅವರು ಇರ್ತಾರೆ. ಅದು ಗುಡ್ ಪಾಯಿಂಟ್ಸು. ಮತ್ತು ಸ್ಟ್ರೀಟ್ ವೆಂಡರ್ ಮತ್ತು ಪಾರ್ಕಿಂಗ್, ಜನರಲ್ ಪಬ್ಲಿಕ್ ಪಾರ್ಕಿಂಗ್ ಬಂದಾಗ ಸ್ಟ್ರೀಟ್ ವೆಂಡರ್ಸು ಈಸಿಯಾಗಿ ಮತ್ತು ಅಫೋರ್ಡಬಲ್ ರೇಟ್ಸಲ್ಲಿ ಥಿಂಗ್ಸು ನಮಗೆ ಸಿಗುತ್ತೆ. ಅದು ಸ್ಟ್ರೀಟ್ ವೆಂಡರ್ ಇರೋದ್ರಿಂದ ಅದು ಗುಡ್ ಪಾಯಿಂಟ್ಸಲ್ಲಿ ಬರುತ್ತೆ. ಮತ್ತು ಪಬ್ಲಿಕ್ ಪಾರ್ಕಿಂಗ್ ಇರೋದ್ರಿಂದ ಇನ್ನು ಯಾರಾದರೂ ಅವರು ಲೇಕಲ್ಲಿ ವಾಕಿಂಗ್ ಮಾಡೋಕ್ಕೆ ಬಂದಿರ್ಬೋದು, ಅಥವಾ ಪಾರ್ಕಲ್ಲಿ ಬಂದಿರ್ಬೋದು, ಇಲ್ಲ ಸ್ಟ್ರೀಟ್ ವೆಂಡರಿಂದ ಏನಾದರೂ ತೊಗೊಳ್ಲಿಕ್ಕೆ ಬಂದಿರ್ಬೋದು, ಅವರಿಗೆಲ್ಲ ಪಾರ್ಕಿಂಗ್ ಫೆಸಿಲಿಟಿ ಇರುತ್ತೆ. ಅದು ಗುಡ್ ಪಾಯಿಂಟ್ಸಲ್ಲಿ ಬಂದಿರೋದು. ಮತ್ತು ಇಶ್ಯೂಸ್ ಏನು ಇದೆ ಅಂತಂದರೆ, ಆ ಲೇಕ್ ಪಕ್ಕದಲ್ಲೇ ಒಂದು ಇಂಡಸ್ಟ್ರಿಯಿಂದ ಪೊಲ್ಯೂಟೆಂಟ್ಸ್ ಎಲ್ಲ ಬರ್ತಾ ಇದೆ ಲೇಕ್ಗೆ. ಸೀವೇಜು ಟ್ರೀಟ್ ಆಗದೆ ಅದಕ್ಕೆ ಲೇಕಿಗೆ ಬರ್ತದೆ. ಇದರ ಮಲ್ಟಿಪಲ್ ಸೋರ್ಸಸ್, ಅದರಿಂದೆಲ್ಲ ಲೇಕಿಗೆ ಅದು ಬ್ಯಾಡ್ ವಾಟರ್ ಬರ್ತಾ ಇದೆ ಲೇಕಿಗೆ. ಅದು ಪ್ರಾಬ್ಲಮ್ಸ್ ಇರೋದು, ಇಶ್ಯೂ ಇರೋದು ಲೇಕಲ್ಲಿ. ಮತ್ತು ಎಂಕ್ರೋಚ್ಮೆಂಟ್ ಇರೋದು ಪಾಸಿಬಿಲಿಟೀಸ್ ಇದೆ ಲೇಕಲ್ಲಿ, ಯಾಕೆಂದರೆ ಅದಕ್ಕೆ ಕ್ಲಿಯರ್ ಬೌಂಡ್ರಿ ಡಿಫೈನ್ ಆಗಿಲ್ಲ. ಮತ್ತು ಪಾರ್ಕ್ ಬಂದು ಅಲ್ಲಿ ಸರಿಯಾಗಿ ಲೈಟಿಂಗ್ ಇಲ್ಲ, ಸೇಫ್ಟಿ ಇಶ್ಯೂ ಇದೆ. ಆಮೇಲಿಂದ ವ್ಯಾಂಡಲಿಸಮ್ಸ್, ಯಾರಾದರೂ ಮಿಸ್ಕ್ರಿಟೆಂಟ್ಸು ಒಳಗಡೆ ಬಂದು ವ್ಯಾಂಡಲಿಸಮ್ ಮಾಡೋ ಪ್ರಾಬ್ಲಮ್ಸು ಇದೆ. ಆ ಥರದ್ದೆಲ್ಲ ಇದೆ ಇಶ್ಯೂಸಲ್ಲಿ. ಅದು ಬಿಟ್ಟು ಹೈ ಎಂಡ್ ಅಪಾರ್ಟ್ಮೆಂಟಲ್ಲಿ ದೇ ಹ್ಯಾವ್ ದರ್ ಓನ್ ಇಶ್ಯೂಸ್ ಆ್ಯಂಡ್ ದೇ ಆಲ್ವೇಸ್ ಕಂಪ್ಲೇನ್ ಅಬೌಟ್ ದ ನೇಬರ್ಹುಡ್. ಅವ್ರಿಗೇನಂತಂದರೆ ಪೀಸ್ಫುಲ್ ಲಿವಿಂಗ್ ಇರಬೇಕು. ನಮ್ಮ ಅಕ್ಕಪಕ್ಕದಲ್ಲಿ ಗಾರ್ಬೇಜು ಅಲ್ಲೇ ಕಾಣಿಸುತ್ತೆ. ಹೈ ಸೈಟಲ್ಲೇ ಅಲ್ಲಿ ಒಂದು ದೊಡ್ಡ ಗಾರ್ಬೇಜ್ ಕಲೆಕ್ಷನ್ ಇದೆ. ಅದೆಲ್ಲ ಅವ್ರದ್ದು ಇಶ್ಯೂಸಲ್ಲಿ ಬರುತ್ತೆ. ಅದು ಸ್ಟ್ರೀಟ್ ವೆಂಡರ್ಸಿಗೆ ಏನು ಅಂತಂದರೆ ಅವಾಗ ಬಂದು ಅವ್ರಿಗೆ ಹಫ್ತಾ ವಸೂಲಿ ಮಾಡೋದಿರ್ಬೋದು, ಅಲ್ಲಿಂದ ಕಳಿಸ್ಬಿಡೋದಿರ್ಬೋದು. ಅವ್ರ ನಾರ್ಮಲ್ ಲೈವ್ಲಿಹುಡ್ ಮೇಂಟೈನ್ ಮಾಡಲಿಕ್ಕೆ ಅವ್ರಿಗೆ ಸ್ಟ್ರೀಟ್ ವೆಂಡರ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಕಂಪ್ಲೀಟ್ ಮಾಡಿ ಒಂದು ಇಂಪ್ಲಿಮೆಂಟೇಷನ್ಗೆ ಹೋಗಿ. ಇಂಪ್ಲಿಮೆಂಟೇಷನ್ಗೆ ಲೇಕಲ್ಲಿ ನಾವು ಡಿಸಿಲ್ಟಿಂಗ್ ಮಾಡಬೇಕಾಗತ್ತೆ, ಒಂದು ಬಂಡ್ ಕ್ರಿಯೇಷನ್ ಮಾಡೋಕ್ಕಾಗುತ್ತೆ. ಒಂದು ಬೌಂಡ್ರಿ ಕ್ರಿಯೇಟ್ ಮಾಡಿದ್ರೆ ಆವಾಗ ದಿಸ್ ಇಸ್ ದ ಡಿಫೈನ್ಡ್ ಬೌಂಡ್ರಿ ಆಫ್ ದ ಲೇಕ್ ಅಂತ. ಆಮೇಲಿಂದ ಲೇಕ್ ಸುತ್ತಮುತ್ತ ಅದು ಟ್ರೀಸ್ ಎಲ್ಲ ಪ್ಲಾಂಟೇಷನ್ ಮಾಡಿದ್ರೆ ಅದು ಒಂಥರ ಎಂಕ್ರೋಚಿಂಗ್ ಮಾಡೋರಿಗೆ ಸ್ವಲ್ಪ ಡಿಟರೆಂಟ್ ಆಗುತ್ತೆ. ಅದೆಲ್ಲ ನಾವು ಇಂಪ್ಲಿಮೆಂಟೇಷನ್ ಪ್ಲ್ಯಾನಲ್ಲಿದೆ. ಪ್ಲಸ್ ಇದೆಲ್ಲ ಮಾಡಬೇಕಾದ್ರೆ ನಾವು ವೆದರ್ ಇಟ್ ಇಸ್ ಎ ಲೇಕ್, ಇದು ಪಾರ್ಕ್ ಇಶ್ಯೂ ಇರ್ಬೋದು, ಸ್ಟ್ರೀಟ್ ವೆಂಡರ್ ಇಶ್ಯೂ ಇರ್ಬೋದು, ಈವನ್ ಹೈ ಎಂಡ್ ಎಲ್ಲರಿಗೂ ಒಂದು ಕಾಮನ್ ಫೋರಮ್ ಆಗಿ ವಾರ್ಡ್ ಕಮಿಟಿ
ಮೀಟಿಂಗ್ಸ್ ಇರಬೇಕಾದ್ರೆ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಹೋದಾಗ ಇಶ್ಯೂಸನ್ನು ರೇಸ್ ಮಾಡ್ಬೋದು, ಪ್ಲಸ್ ಕಲೆಕ್ಟಿವ್ ಸೊಲ್ಯೂಷನ್ ಬರಲಿಕ್ಕೂ ಒಂದು ಚಾನ್ಸಸ್ ಇರುತ್ತೆ. ಇದಲ್ಲದೆ ನಾವು ಲೋಕಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕೂಡ ಇಶ್ಯೂಸ್ ಇರಬೇಕಾದ್ರೆ ಆಮೇಲೆ ತುಂಬ ಜನಕ್ಕೆ ಅದರ ಪ್ರಾಬ್ಲಮ್ಸ್ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದಾಗ ಹೋಗಿ ಲೋಕಲ್ ರೆಪ್ರೆಸೆಂಟೇಟಿವ್ ಹತ್ರ ಹೋಗಿ ಹೇಳೋದ್ರಿಂದ ಅದರಿಂದ ಕೂಡ ಅದಕ್ಕೆ ಒಂದು ವೇಟೇಜ್ ಸಿಗ್ಬೋದು. ಪ್ರಾಬಬ್ಲಿ ವಿಲ್ ಗೆಟ್ ಬೆಟರ್ ಸೊಲ್ಯೂಷನ್ ಇನ್ ಎ ಫಾಸ್ಟರ್ ಮ್ಯಾನರ್ ಅಂತ. ಆಮೇಲೆ ಕೆಲವೊಂದು ಲಾ, ಎವ್ರಿಥಿಂಗ್ ವಾಟ್ ವಿ ವಾಂಟ್ ಟು ಡೂ ಇಟ್ ಇನ್ ಎ ಲೀಗಲ್ ವೇ. BBMP ಲಾಸ್ ಅಲೈನ್ಮೆಂಟ್ ಇರ್ಬೋದು ಅಥವಾ NGT ಲಾ ಅಲೈನ್ಮೆಂಟ್ ಇರ್ಬೋದು, ಆಲ್ ದೋಸ್ ಥಿಂಗ್ಸ್. ಓಕೆ. ಮತ್ತು ಒಂದು ಕ್ವೆಶ್ಚನು, ಇದು ಅಪಾರ್ಟ್ಮೆಂಟಲ್ಲಿ ಇರೋರನ್ನ ನೀವು ಹೇಗೆ ಇನ್ವಾಲ್ವ್ ಮಾಡ್ತೀರಾ, ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಒಂದು ದೊಡ್ಡ ಕಾಂಪ್ಲೆಕ್ಸ್ ಅಲ್ವಾ, ಎಷ್ಟೋ ಜನ ಇದ್ದಾರೆ, ಅಟ್ಲೀಸ್ಟ್ ಸಮ್ ಮೇ ಬಿ 2000 ಪೀಪಲ್. ಸೊ ಅವ್ರನ್ನ ಹೇಗೆ ಇನ್ವಾಲ್ವ್ ಮಾಡ್ತೀರಾ? ಅಸೋಸಿಯೇಷನ್ ರೆಪ್ರೆಸೆಂಟೇಟಿವ್ಸ್ ಓಕೆ, ರೆಪ್ರೆಸೆಂಟೇಟಿವ್ಸ್ ಇರ್ತಾರಲ್ಲ, ಅವರಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಫಸ್ಟ್ ಲಿಸನ್ ಟು ದೇರ್ ಪ್ರಾಬ್ಲಮ್, ಆವಾಗ ಅವರಿಗೆ ಅವ್ರ ಪ್ರಾಬ್ಲಮ್ ಹೇಳ್ಕೊತಾ ಇರ್ತಾರೆ, ಆಕ್ಷನ್ ಹೇಗೆ ಮಾಡಿಸ್ತೀರಾ ಅವ್ರ ಕೈಲಿ? ಈ ಕನ್ಸಲ್ಟೇಟಿವ್ ಪ್ರೋಗ್ರಾಮ್ ಅಲ್ವಾ, ಅವರನ್ನ ನಾವು ಕೊಲಾಬರೇಷನ್ ಗೆ ಕರಿತೀವಿ. ಅಂದ್ರೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಬೇಕು, ಈ ತರ ಒಂದು ಸಮಸ್ಯೆ ಇದೆ, ಸೊ ನಿಮ್ಮ ಇನ್ಪುಟ್ಸ್ ಬೇಕು. ಈಸಿ ಮ್ಯಾಮ್, ಬಿಕಾಸ್ ಅವ್ರದೇ ಅಸೋಸಿಯೇಷನ್ ಇರುತ್ತೆ, ಅವ್ರದೇ ಹೆಡ್ ಇರ್ತಾರೆ, ಸೊ ದೇ ಕಮ್ ಅಪ್ ವಿತ್ ದೇರ್ ಪ್ರಾಬ್ಲಮ್ಸ್ ಅಂಡ್ ವಿ ಹ್ಯಾವ್ ದ ರೆಡಿ. ಐ ಮೀನ್ ವಿ ಕ್ಯಾನ್ ಸೇ ವಿ ಕ್ಯಾನ್ ಇನ್ವಾಲ್ವ್ ದ ಡಿಪಾರ್ಟ್ಮೆಂಟ್ಸ್, ವಿ ಕ್ಯಾನ್ ಇನ್ವಾಲ್ವ್ ಎವ್ರಿಥಿಂಗ್. ಇಟ್ ಇಸ್ ಈಸಿಯರ್, ಇಟ್ ಇಸ್ ದ ಮೋಸ್ಟ್ ಈಸಿ ವೇ ಕಂಪೇರ್ಡ್ ಟು ಆಲ್ ಅದರ್ ಫಾರ್ಮ್ಸ್ ಆಫ್ ಇವೆಂಟ್. ಅವರು ಅಲ್ಲಿ ಬರೋದು ಅಪಾರ್ಟ್ಮೆಂಟ್ ಯಾಕೆ ಬಂದಿರ್ತಾರೆ ಅಂದ್ರೆ ಈ ವಾತಾವರಣ ಚೆನ್ನಾಗಿರುತ್ತೆ, ಈ ಒಂದು ಲೊಕ್ಯಾಲಿಟಿ ತುಂಬಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಬಂದ್ರೆ ಅದು ಹಾಳಾಗ್ತಾ ಇದ್ರೆ ಅವ್ರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಓನರ್ಶಿಪ್ ಮತ್ತೆ ಒಂದು ಅಫೆಕ್ಷನ್ ಇರುತ್ತೆ ಮುಂದೆ ಅಂತ. ಕರೆಕ್ಟ್. ಅವರೂ ಪಾರ್ಕ್ ಯೂಸ್ ಮಾಡಕ್ಕೆ ಬರಬೇಕು ಅಂತದೆಲ್ಲ ಏನೇ ಪ್ರಾಬ್ಲಮ್ ಆದ್ರೂ ಅವ್ರಿಗೂ ಡೈರೆಕ್ಟ್ಲಿ ಅವ್ರಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇನ್ನೊಂದು ಅಂದರೆ ಲೇಕ್ ಸಿಚುವೇಶನ್ ಕೊಟ್ಟಿರೋದು, ಬೇರೆ ಪ್ರಾಬ್ಲಮ್ಸೂ ಇದೆ ನಿಮ್ಮದು, AH ವಾಟ್ ಎವರ್ ಹಾಂ, ಬಟ್ ಅರ್ಬನ್ ವಿಲೇಜು ಇದೆ, ಗಾರ್ಬೇಜು ಇದೆ, ಅದನ್ನು ನೀವು ಇಗ್ನೋರ್ ಮಾಡೋ ಹಾಗಿಲ್ಲ ಅಲ್ವಾ? ಸೊ ಯು ಹ್ಯಾವ್ ಟು ಥಿಂಕ್ ಹೋಲಿಸ್ಟಿಕಲಿ, ಇವನ್ ದೋ ನಿಮಗೆ ಅದು ಕೊಟ್ಟಿಲ್ಲ, ಬಟ್ ಅದನ್ನು ಹೇಗೆ ಅಡ್ರೆಸ್ ಮಾಡ್ತೀರಂತ. ಯಾಕೆಂದರೆ ನೀವು ಹೇಳಿದ್ರಲ್ಲ, ಅಪಾರ್ಟ್ಮೆಂಟ್ನವರು ಗಾರ್ಬೇಜ್ ಕಾಣುತ್ತೆ ಅವ್ರಿಗೆ ವಿಂಡೋಯಿಂದ, ಮತ್ತು ಮಸ್ಕಿಟೋಸು ಅದೆಲ್ಲ ತಿರ್ಗಾ ಅದೇ ಪ್ರಾಬ್ಲಮ್ ಇರುತ್ತೆ. ಸೊ ಏನಾಗುತ್ತೆ ಈ ಅಪಾರ್ಟ್ಮೆಂಟ್ ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟೊಂದು ಮಂದಿ ಅಲ್ಲಿ ಅರ್ಬನ್ ವಿಲೇಜ್ ಇಂದಾನೆ ಸುಮಾರು ಮಂದಿ ಬರ್ತಾ ಇರ್ತಾರೆ. ಇವಾಗ ನಾವೊಬ್ಬರೇ ಚೆನ್ನಾಗಿದ್ರೆ ಎಕ್ಸಾಕ್ಟ್ಲಿ, ಅದಕ್ಕೇನೆ ನಾನು ಅದರಲ್ಲಿ ಪಕ್ಕದಲ್ಲಿ ಹಾಕಿರೋದು. ಅದು ಸಿಚುವೇಶನ್ ಆ್ಯಕ್ಚುಲಿ ರಿಯಾಲಿಟಿನಲ್ಲಿ ಇದೆ. ಸೊ ಅವ್ರದ್ದೂ ನೋಡ್ಕೋಬೇಕು ನಾವು, ಅದು ಹೇಗೆ ಅದನ್ನು ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿ ನೋಡ್ಕೊಳ್ಳೋದು. ಓಕೆ, ಇಲ್ಲಿ ನೀವು ಹೇಳಿದಾಗಂತ ಅವ್ರು ಏನಂದ್ರೆ ಅಲ್ಲಿನ ಅರ್ಬನ್ ವಿಲೇಜ್ ಅವ್ರು ಇರ್ತಾರಲ್ಲ, ಅಲ್ಲಿ ಅವರು ಅಪಾರ್ಟ್ಮೆಂಟ್ ಕೆಲಸಕ್ಕೆ ಬಂದಿರ್ತಾರೆ. ಈಗ ಅವರು ಹೌಸ್ ಕೀಪಿಂಗ್ ಕೆಲಸಕ್ಕೆ ಬರ್ಬೋದು, ಮತ್ತೊಂದು ಸೆಕ್ಯೂರಿಟಿ, ಡ್ರೈವರ್ಸ್ ಚೇಂಜ್ ಆಗುತ್ತೆ. ಅವರು ಇವ್ರ ಪ್ರಾಬ್ಲಮ್ ಹೇಳ್ಕೊಂಡಾಗ ಇವ್ರ ಪ್ರಾಬ್ಲಮ್ ಹೇಳ್ಕೊಂಡಾಗ ಅದು ಸಾಲ್ವ್ ಮಾಡಲಿಕ್ಕೆ. ಬಟ್ ಅದು ಇಟ್ ಡಿಪೆಂಡ್ಸ್, ಅವರು ಎಲ್ಲಿಂದ ಬರ್ತಾರೆ ಅದೆಲ್ಲ ನೋಡಿಕೊಂಡು ಇದು ಪ್ಲ್ಯಾನ್ ಮಾಡಬೇಕು ಅದು. ಓಕೆ, ಆಲ್ ರೈಟ್, ಥ್ಯಾಂಕ್ ಯು. ಇನ್ನೊಂದು ಅಂದರೆ ಸ್ಟ್ರೀಟ್ ವೆಂಡರ್ ಆ್ಯಕ್ಟನ್ನು ನೋಡ್ಕೋಬೇಕು ನೀವು, ಅದಕ್ಕೆ ಏನು ಹಕ್ಕು ಇದೆ. ನಮ್ಮದು ಟೀಮ್ 5 ಕವಿತಾ, ಟೀಮ್ 5 ಮನ್ಮೋಹನ್, ಅರುಣ್, ವಸಂತ್ ಕುಮಾರ್, ಮನೋಹರ, ಧನುಷ್, ಶೈಲಾ, ಪೂರ್ಣಿಮಾ, ಕವಿತಾ, ಮರಿಯಾ. ನಮಗೆ ಬಂದಿರೋ ಟಾಪಿಕ್ ಗೇಟೆಡ್ ಕಮ್ಯುನಿಟಿ, ವೆಂಡರ್ಸ್ ಆ್ಯಂಡ್ ಪಾರ್ಕ್ಸ್. ಈ ಮೂರು ಕಮ್ಯುನಿಟಿ ಸೇರಿದ್ರೆ ಏನು ಪ್ರಾಬ್ಲಮ್ಸ್, ಏನು ಇಶ್ಯೂಸ್ ನಾವು ಫೇಸ್ ಮಾಡ್ತಾ ಇದ್ದೀವಿ. ಜನರಲ್ ಇಶ್ಯೂ, ಒಂದು ಮೇಜರ್ ಇಶ್ಯೂ ನಾವು ಏನು ಫೇಸ್ ಮಾಡ್ತಾ ಇದ್ದೀವಿ ಅಂದರೆ ಲ್ಯಾಕ್ ಆಫ್ ಕಮ್ಯುನಿಟಿ ಪಾರ್ಟಿಸಿಪೇಷನ್. ಇದು ಒಂದರಲ್ಲೇ ಎಲ್ಲ ಆಸ್ಪೆಕ್ಟು ನಿಮಗೆ ಸಿಗ್ಬಿಡುತ್ತೆ, ಲ್ಯಾಕ್ ಆಫ್ ಕಮ್ಯುನಿಟಿ ಪಾರ್ಟಿಸಿಪೇಷನ್. ಸೊ ಆ್ಯಕ್ಷನ್ ಪ್ಲ್ಯಾನ್, ನಮ್ಮ ಟೀಮ್ ಏನು ಆ್ಯಕ್ಷನ್ ಪ್ಲ್ಯಾನ್ ನಾವು ಯೋಚನೆ ಮಾಡಿದ್ದೀವಿ ಅಂದರೆ ಅಕೌಂಟಬಿಲಿಟಿ ಫಾರ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂಡರ್ ಒನ್ ರೂಫ್. ಎಕ್ಸಾಂಪಲ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಅಂಡರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವರೆಲ್ಲ ಹೆಂಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ಕನ್ವರ್ಟಿಂಗ್ ದ ಪಾರ್ಕ್ ಡ್ರೈ ವೇಸ್ಟ್ ಇಂಟು ಕಂಪೋಸ್ಟ್, which can be used for the gated society as well as citizens living there, and even the vendors can use this to sell them. So this is one way of educating them how to go ahead and convert this dry waste also. So they'll be participating and understanding each other's issues and solving them together. So major issue that we face is all the time when all these people don't come and
involve in the participation and understand what the problem is actually. So once they come together, they start understanding the problems and find solutions for them. So reviewing master plan of the park and budget allocated to the park should be utilized. So that review should happen. The park budget ಏನು allocate ಮಾಡಿದ್ದಾರೆ, that has to be utilized in a proper manner, and we need to review that. And then we come to the implementations, getting the stakeholders together and conduct example local ಸಂತೆ ಅಂತ ಹೇಳ್ತೀವಲ್ವಾ. ಸೊ ಲೋಕಲ್ ಸಂತೆ ನಾವು ಮಾಡಿದಾಗ ಈ ಗೇಟೆಡ್ ಕಮ್ಯುನಿಟಿ ಅವರು ಆಚೆ ಬಂದು ಕಮ್ಮಿಂಗ್ ಔಟ್ ಆಫ್ ದೇರ್ ಕಮ್ಯುನಿಟಿ ಆ್ಯಂಡ್ ಪಾರ್ಟಿಸಿಪೇಟಿಂಗ್ ವಿತ್ ದ ಸ್ಟ್ರೀಟ್ ವೆಂಡರ್ಸ್. ಸಂತೆ ಅಂತ ಬಂದಾಗ ದೇ ಸ್ಟಾರ್ಟ್ ಇಂಟ್ರಾಕ್ಟಿಂಗ್ ವಿತ್ ದ ವೆಂಡರ್ಸ್. ಸೊ ಆ ಒಂದು ಪಾರ್ಟಿಸಿಪೇಷನ್ಗೋಸ್ಕರ ವಿ ಹ್ಯಾವ್ ದಿಸ್ ಲೋಕಲ್ ಸಂತೆ ಫೆಸ್ಟಿವಲ್ಸ್ ವೇರ್ ದ ಎವ್ರಿ ವೀಕೆಂಡ್ಸ್ ದೇ ಹ್ಯಾವ್ ದಿಸ್ ಸಂತೆ ಆ್ಯಂಡ್ ದೇ ಗೋ ಆ್ಯಂಡ್ ಪರ್ಚೇಸ್ ಥಿಂಗ್ಸ್ and start communicating with the vendors. Then we have the parking issues, parking and the vendors utilizing the space, footpath use martare, so we don't have place to walk on the footpath. So for that the solution that we can find is alternate days they can start using the space. Ee kade ondu vara park madre, the opposite side they can use it. So even on odd days they can start parking and using the street vendors also can use the space like that. Then development activities alli ivaga gated community people working in different factories and companies, they can also involve themselves in CSR activities and try convincing their companies to come and work in their ward for the betterment of the park. The people living in the gated community can do this for their ward and their park that they are living in, that locality that they live in. Then physically challenged people's ramp is not just in the park. The connectivity from the road to the park has to be made, because they come in a car and they go into the park. That should not be done. The connectivity from the road to the park has to be made. We need to think of everybody when we're making these plans. Then job opportunities created. How are we creating job opportunities for people? Yengi ನಾವು ಮಾಡ್ತಾ ಇದೀವಿ. So when we have this maintenance, example ಇವಾಗ prestige people are for maintaining the Alsur lake. So ಆವಾಗ ಏನಾಗುತ್ತೆ, ಒಂದು 15-20 ಜನ they'll be working for them. ಆ ಪಾರ್ಕ್ ಮೇಂಟೆನೆನ್ಸ್ ಅಲ್ಲಿ ಎಲ್ಲ ಎವ್ರಿಥಿಂಗ್ ಕಮ್ಸ್ ಅಂಡರ್ ಪಾರ್ಕ್ ಮೇಂಟೆನೆನ್ಸ್ ಅಲ್ವಾ, ಕ್ಲೆನ್ಲಿನೆಸ್ ಆ್ಯಂಡ್ ಲೈಟ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದು ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಒಂದು 15-20 ಜನಕ್ಕೆ. ಸೊ ದಟ್ ಆಲ್ಸೋ ಇಸ್ ಕ್ರಿಯೇಟೆಡ್. ಸೊ ಎವ್ರಿಬಡಿ ಇಸ್ ಕನ್ಸಿಡರ್ಡ್ ಹಿಯರ್, ಆ್ಯಂಡ್ like I said, participation is the main intention to do work together. Manmohan, you want to say something? 30 seconds. 30 seconds. You have 30 seconds. We have to involve the government agencies. I was just going to ask that question. What is the role of the government here? Everybody has to be involved. Okay, they'll be involved. What do you expect the government to do in this? Madam, the master plan, what they have done, the first master plan which have been done by the government, that will be considered, and the budget allocations and everything that will be done by the government only, madam. So and even for the waste management, what we are talking about, even that has been taken care by the BWSSP peoples and all the government authorities and the ministers and MLAs. The local politicians. Local politicians. So one thing you have to remember, government's master plan is not going to solve local level issues. Okay, it is just an allocation of land and then development potentials in the area. So it's likely that next to that industry which is there, open land is there, some big development might come in that area. That is what the master plan can dictate. Okay, so that's one correction. Second is that, okay, now solid waste management, BBMP, right? So we need to now, first thing, know your neighborhood. First find out if there is a plan already. How is it happening? How is it working? Who is picking up garbage? How is it, what is the frequency? ಅದೆಲ್ಲ ಸ್ವಲ್ಪ ನೋಡಿಕೊಂಡು ನಾವು ಆಮೇಲೆ ಅಪ್ರೋಚ್ ಮಾಡಿ, whether you need the help of an NGO or whether you can directly deal with the health department and the solid waste management officials. That is something you have to understand. We are explaining is, see, for the gated communities there will be a solid waste management. Correct. Inside the gated community only. But here what we are discussing is the wastage of the leaves of the inside the park, that will be recycled and it will be compost, and it will be compost will be given to the other peoples like vendors and the gated community people also. Okay. That is the waste management thing can be done by with the BBMP. with the local authorities. That is what I'm asking. Like with the help of BBMP. So we need to very clearly start stating what will BBMP do, what will you as a local community do, what will the residents welfare associations or the ward committee, what are the actions each one will take or responsibilities each one will take to do it. I'm not
disputing what you're saying, but it's just that you need to get into the depths of it. And what are all the regulations and rules that are in place for disposal of waste? Okay, so there's a huge amount of study that's done in that. You have to just look into it. Thank you, ma'am. Yeah. ನನಗೆ 1 minute ಪಾರ್ಕ್ ಬಗ್ಗೆ ಹೇಳಿಲ್ಲ. ಆ್ಯಕ್ಚುಲಿ ಇದು ಪಾರ್ಕ್ ಇದು ಎಲ್ಲರೂ ನೋಡ್ಬೋದು, ಬ್ಯೂಟಿಫುಲ್. ಆ್ಯಕ್ಚುಲಿ ಪಾರ್ಕಲ್ಲಿ ಗುಡ್ ಮತ್ತು ಬ್ಯಾಡ್ ಮಾತ್ರ ಹೇಳಿದೆ ನಾನು, ಮತ್ತು ಈಗ ಆ್ಯಕ್ಚುಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಪಾರ್ಕ್ಸ್ನ ಅಂದರೆ ವಾಕಿಂಗ್, ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಾಕ್ ಮಾಡೋಕ್ಕೆ, ಮತ್ತು ಮಕ್ಕಳು ಆಟ ಆಡೋಕ್ಕೆ ಸ್ಪೇಸ್ ಬೇಕಾಗುತ್ತೆ. ಮತ್ತು ಬರ್ಡ್ಸ್ ಎಸ್ಪೆಷಲಿ ನಿಮಗೆ ಗೊತ್ತಿದೆ ಈಗ ಟವರ್ಸು ಎಲ್ಲ ಬಂದಿರೋದ್ರಿಂದ ಎಲ್ಲೂ ಬರ್ಡ್ಸ್ಗೆ ಇರೋದು ಕೂಡ ಶೆಲ್ಟರ್ ಇಲ್ಲ. ಅದರಿಂದ ನಾವು ಪಾರ್ಕ್ಸ್ ಅಂತ ಮಾಡಿದರೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಮಕ್ಕಳು ಕೂಡ ಅಷ್ಟೇ. ಇವಾಗ ಏನಾಗಿದೆ ಅಂದರೆ ಕಾಡನ್ನೆಲ್ಲ ಹೋಗಿ ನಾಡು ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಮಕ್ಕಳಿಗೆ ಪಾರ್ಕ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಇನ್ನು ಮುಂದೆ ಬರ್ತಾ ಬರ್ತಾ ಜನ್ರೇಷನ್ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅಟ್ಲೀಸ್ಟ್ ನಾವು ಪಾರ್ಕ್ಸ್ ಮಾಡಿದರೆ ಅಲ್ಲಿ ಹೋದರೆ ನಮಗೆ ಪ್ರಾಣಿ ಪಕ್ಷಿಗಳಾದರೂ ಕಾಣಿಸ್ತಾ ಇದೆ. ಸೊ ಅದಕ್ಕೆ ನಮಗೆ ಪಾರ್ಕ್ಸು ಗಿಡ ಬೆಳೆಸೋದ್ರಿಂದ ತುಂಬ ಯೂಸ್ಫುಲ್ ಇದೆ. ಮತ್ತು ಮಕ್ಕಳಿಗೂ ಅಷ್ಟೇ ಆಟ ಆಡೋಕ್ಕೆ ಅಂತ ಒಂದು ಜಾಗ ಇದೆ. ಈ ಕಾಲದಲ್ಲಿ ನೀವೇ ನೋಡಿದ್ದೀರಾ, ಅಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ಆಗಿರೋದ್ರಿಂದ ಆಟ ಆಡೋಕ್ಕೆ ಕೂಡ ಅವ್ರಿಗೆ ಜಾಗ ಇರೋದಿಲ್ಲ. ನೆಕ್ಸ್ಟು ಇನ್ನು ಓಲ್ಡ್ ಏಜ್ ಪೀಪಲು ಏನು ಮಾಡ್ತಾರೆ, ಅವರು ಓಡಾಡೋಕ್ಕೆ ಸೇಫ್ಟಿ ಇಲ್ಲ. ರೋಡಲ್ಲಿ ವಾಕ್ ಮಾಡೋಣ ಅಂದರೆ ವೆಹಿಕಲ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಪಾರ್ಕ್ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಒಂದು ಸ್ಪೇಸ್ ಇದೆ, ಓಡಾಡೋಕ್ಕೆ ಕೂಡ ಜಾಗ ಇದೆ. ನೆಕ್ಸ್ಟು ಬ್ಯಾಡ್ ಹೇಳ್ಬಿಡ್ತೀನಿ, ಸ್ಪೆಸಿಫಿಕ್ ಟೈಮಿಂಗ್ಸ್ ಇರಲ್ಲ. ಮತ್ತು ಇಲೀಗಲ್ ಆ್ಯಕ್ಟಿವಿಟೀಸ್ ತುಂಬ ಆಗುತ್ತೆ ಪಾರ್ಕ್ಸಲ್ಲಿ. ಸೊ ಅದಕ್ಕೆ ಏನು ಇದು ಎಲ್ಲ ಇರ್ಬೋದು, ಎಲ್ಲ ಪ್ಲಸ್ ಸೊ ಮೇಂಟೆನೆನ್ಸ್ ಮಾಡಬೇಕು ಪಾರ್ಕ್ದು. ಇದು ಲಾಸ್ ಹೇಳ್ತೀನಿ. ಮತ್ತು ಅದು ಬಂದು BBMP, BWSSB, ಬೆಸ್ಕಾಮ್ ಇವ್ರು 3 ಜನನೂ ಅದದು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಈ ಸೆಷನ್ನಿನ ಉದ್ದೇಶ ಪೂರ್ಣ ಆಯಿತು. ಸ್ಟೇಕ್ ಹೋಲ್ಡರ್ ಪಾರ್ಟಿಸಿಪೇಷನ್ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಇಷ್ಟು ಐಡೆಂಟಿಟೀಸ್ಗಳು ಇದ್ದೇ ಇರುತ್ತೆ ವಾರ್ಡ್ ಅಥವಾ ನಗರ ಅಂದರೆ ಅಲ್ವಾ, ಇದಕ್ಕಿಂತ ಹೆಚ್ಚಾಗಿರುತ್ತೆ. ಅದರ ಒಳಗಡೆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಆ ವ್ಯಾಪ್ತಿಯಲ್ಲಿ, ಈಗ ಉದಾಹರಣೆಗೆ ಅರ್ಬನ್ ವಿಲೇಜ್ ಅಂದಾಗ ಅದರ ಡೈನಮಿಕ್ಸ್ ಬೇರೆ ಥರ ಇರುತ್ತೆ, ಸ್ವಲ್ಪ ರೆಗ್ಯುಲೇಟೆಡ್ ಜಾಗಗಳು ಅಂದರೆ ಬೇರೆ ಥರ ಇರುತ್ತೆ. ಹಾಗಾಗಿ ನೀವು ಇಲ್ಲಿಂದ ತೊಗೊಂಡೋಗ್ಬೇಕಾಗಿರೋ ವಿಷಯ ಏನು ಅಂದರೆ ಈ ಸೆಷನ್ನು ಮತ್ತು ಹಿಂದಿನ ಸೆಷನ್ ಎರಡರಲ್ಲೂ ನಗರದ ಒಳಗಡೆ ವಾರ್ಡಲ್ಲಿರುವ ಡೈನಮಿಕ್ಸನ್ನು ನೀವು ಹೇಗೆ ಪಾತ್ರ ವಹಿಸ್ತೀರಾ ಮತ್ತು ಅದರ ಪರಿಹಾರಗಳನ್ನು ಸೂಚಿಸೋದು ಹೆಂಗೆ ಇನ್ನೂ ಸ್ಪಷ್ಟವಾಗಿ ಬರಬೇಕು. ಸ್ಪಷ್ಟ ಏನು ಅಂದರೆ KPTT ಆ್ಯಕ್ಟಲ್ಲಿ ಈ ಕಾಲಮಲ್ಲಿ ಈ ಕಾಯ್ದೆ ಅಡಿ ಅಷ್ಟು ಕೆಳಗಡೆ ಹೋದರೆ ನಿಮ್ಮ ಕೇಸಿನ ಬಲ ಜಾಸ್ತಿ. ನಾನು ಇನ್ವಾಲ್ವ್ ಮಾಡ್ತೀನಿ ನಗರ ಪಾಲಿಕೆನ ಅಂದರೆ ಯಾವ ಇಲಾಖೆ, ಯಾವ ಅಧಿಕಾರಿ, ಅವರ ಕಾರ್ಯವ್ಯಾಪ್ತಿಗೆ ಬರುತ್ತಾ, ಇಷ್ಟು ಆಳವಾಗಿ ಹೋದಷ್ಟು ನಿಮ್ಮ ಪರಿಹಾರ ದಾರಿಗೆ ಸಿಗತ್ತೆ. ಅದಕ್ಕೆ ನೀವು ಸಬ್ಮಿಷನ್ ಹೋಗಬೇಕಾಗಿರೋದೇನೆಂದರೆ ಮುಂದೆ ನಡೆಸುವಂಥ ಚಟುವಟಿಕೆಗಳು ನಿಮ್ಮ ವಾರ್ಡ್ಗಳಲ್ಲಿ ನೀವು ಇದನ್ನು ಅಪ್ಲೈ ಮಾಡುವಾಗ ಯಾವ ಕೇಸ್ ತಗೋತೀರಾ ಆ ಕೇಸಲ್ಲಿ ಅಷ್ಟು ಕೆಳಗಡೆ ಹೋಗಬೇಕು. ಅದಕ್ಕೆ ನೀವು ಕನ್ಸಲ್ಟ್ ಮಾಡಬೇಕು, ಅದರಲ್ಲಿ ನೀವು ಚರ್ಚೆ ಮಾಡಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ಬೇರೆಯವರನ್ನು ಪರಿಚಯ ಮಾಡಿ ಅವರಿಂದ ತಿಳ್ಕೊಂಡು ಸ್ಟೇಕ್ ಹೋಲ್ಡರ್ಸನ್ನು ಎಂಗೇಜ್ ಮಾಡಬೇಕು. ಸಾರ್ವಜನಿಕರಾಗಿ ನಾವು ಹಲವಾರು ವಿಚಾರಗಳನ್ನ ಎಲ್ಲರೂ ಒಳ್ಳೆಯದನ್ನೇ ಹೇಳಿದ್ರಿ, ಆದರೆ ಒಳ್ಳೇದು ಒಂದನ್ನು ಕನ್ಕ್ಲೂಡ್ ಮಾಡಬೇಕಂದ್ರೆ ಅದಕ್ಕೆ ಸೂಕ್ತವಾದ ಲಾ ಬೇಕು, ದಾಖಲೆಗಳು ಬೇಕು, ಅಧಿಕಾರಿಯಾಗಿರಬೇಕು, ಅವ್ರ ಫೈಲನ್ನು ಮೂವ್ ಮಾಡಬೇಕು. ಇಷ್ಟು ಕೆಲಸಗಳನ್ನು ನಡೆಸೋದಕ್ಕೆ ಈ ಎಕ್ಸಸೈಸನ್ನು ನಿಮ್ಮ ಕೈಯಿಂದ ಮಾಡಿಸಿರೋದು. ಹಾಗಾಗಿ ಥ್ಯಾಂಕ್ ಯು ಎಲ್ಲರೂ, ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಐ ರಿಕ್ವೆಸ್ಟ್ ಬೃಂದಾ ಮ್ಯಾಮ್. ಓಕೆ, ಸೊ ಅದು ಆ್ಯಡಿಂಗ್ ಟು ದ್ಯಾಟ್ ಇನ್ನೊಂದು ಏನು ಅಂದರೆ ಒಂದು ಸಮಸ್ಯೆನ ನಾವು ಮುಟ್ಟಿದ್ರೆ ಅದಕ್ಕೆ 108 ಕನೆಕ್ಷನ್ಸ್ ಇರುತ್ತೆ, ಆಮೇಲೆ 108 ಜನ ಅದಕ್ಕೆ ಅಸೋಸಿಯೇಷನ್ ಇರುತ್ತೆ. ಸೊ ದ ಇಂಟರ್ಡಿಪೆಂಡೆನ್ಸಿ, ಇವಾಗ ನಾವು ಆ್ಯಕ್ಚುಲಿ ಸಮ್ ಗ್ರೂಪ್ಸ್ ಆಫ್ ಡಿಡ್ ಅ ವೆರಿ ಗುಡ್ ಜಾಬ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ how the village is interdependent on the temple, which is interdependent on the community there. Somebody has talked about sante ಮಾಡಬೇಕು ಅಂತ, so that ಅವ್ರುಗಳು ಬಂದು ಫ್ರೆಶ್ ವೆಜಿಟೇಬಲ್ಸು ಅದು ಎಲ್ಲ ಗೇಟೆಡ್ ಕಮ್ಯುನಿಟಿಯಿಂದ ಬಂದು ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಎವ್ರಿ ಲಿಟಲ್ ಥಿಂಗ್, ಎವ್ರಿಬಡಿ ಇನ್ ಸೊಸೈಟಿ ಈಸ್ ಇಂಟರ್ಡಿಪೆಂಡೆಂಟ್ ಆನ್ ಸಮಥಿಂಗ್ ಇನ್ ದ ಪ್ಲೇಸ್, ಕಾಮನ್ ಥಿಂಗ್ಸ್. ಆ್ಯಂಡ್ ಆ ಇಂಟರ್ಡಿಪೆಂಡೆನ್ಸಿ ನಾವು ಸರಿಯಾಗಿ ತಿಳ್ಕೊಬೇಕು. and we should be able to identify those connections between problems. ಇವಾಗ ನಾವು ಏನು ಮಾಡಿದ್ವಿ, ಪಾರ್ಕ್ ಅಂದರೆ ಪಾರ್ಕ್ ಇಶ್ಯೂ, ಇದಂದರೆ ಇದು ಇಶ್ಯೂ, ಸ್ವಲ್ಪ ಕನೆಕ್ಷನ್ಸ್ ಇತ್ತು, ಬಟ್ ಅದನ್ನು ಡೀಪರ್
ಥಾಟ್ ಪ್ರಾಸೆಸ್ ಬೇಕು ಅದಕ್ಕೆ. ಓಕೆ, ಒನ್ ಇಸ್ ದ್ಯಾಟ್. ಸೆಕೆಂಡ್ ಇಸ್ ದೀಸ್ ಆರ್ ಆಲ್ ರನ್ನಿಂಗ್ ಲೈಕ್ ಸಿಸ್ಟಮ್ಸ್. ಲೇಕ್ ಪರ್ಟಿಕ್ಯುಲರ್ಲಿ ಅದು ಎಲ್ಲಿಂದನೂ ನೀರು ಬರ್ತಾ ಇದೆ, ಅಲ್ಲಿಂದನೂ ಪೊಲ್ಯೂಷನ್ ಬರ್ಬೋದಾಗಿತ್ತಲ್ವಾ. ಇಟ್ಸ್ ನಾಟ್ ನೆಸೆಸರಿ ಅದೇ ಫ್ಯಾಕ್ಟ್ರಿಯಿಂದ ಪೊಲ್ಯೂಷನ್ ಆಗುತ್ತೆ ಅಂತ. ಆ್ಯಂಡ್ ವಾಟರ್ ಇಸ್ ಗೋಯಿಂಗ್ ಸಮ್ವೇರ್ ಎಲ್ಸ್. ಇಟ್ ಕ್ಯಾನ್ ಗೆಟ್ ಫ್ಲಡೆಡ್ ಆಲ್ಸೋ. ಅಲ್ಲಿ ಆ್ಯನಿಮಲ್ಸ್ ಆರ್ ಕಮಿಂಗ್ ಆ್ಯಂಡ್ ಗ್ರೇಸಿಂಗ್, ರೈಟ್? ಸೊ ಲಾಟ್ ಆಫ್ ಡಿಪೆಂಡೆನ್ಸೀಸ್ ಆರ್ ದೇರ್ ಟು ದಟ್ ಲೇಕ್ ಆ್ಯಸ್ ಅ ಫಂಕ್ಷನ್. ಸೊ ನೀವು ಇದೆಲ್ಲ ಮಾಡುವಾಗ ಆ ಡಿಪೆಂಡೆನ್ಸೀಸ್ ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ಮಚ್ ಈಸಿಯರ್ ಆ್ಯಂಡ್ ಸಿಂಪ್ಲರ್ ಟು ಗೆಟ್ ದ ಸೊಲ್ಯೂಷನ್ಸ್ ಇನ್ ದ ಪ್ರಾಸೆಸ್. ಆ್ಯಂಡ್ ಅಫ್ಕೋರ್ಸ್ ಇನ್ಕ್ಲೂಷನ್ ಅವ್ರು ಮಾತಾಡಿದಾಗೆ ಎಲ್ಲರೂ ಯಾರು ನೀವು ಯೋಚನೆ ಮಾಡಿಲ್ಲ ಇದರಲ್ಲಿ ಇನ್ವಾಲ್ವ್ ಮಾಡೋಕ್ಕೆ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹೇಗೆ ಹೋಗಿ ಅಪ್ರೋಚ್ ಮಾಡ್ತೀರಾ ಅವ್ರನ್ನ. ಓಕೆ, ನಾವು ಸಮ್ ಪೀಪಲ್ ಮೇ ನಾಟ್ ವಾಂಟ್ ಟು, ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಓಕೆ, ನೀವು ಏನೇ ಮಾಡಿದ್ರು ನಮಗೆ ಅದು ಇದೆಲ್ಲ ಬೇಕಾಗಿಲ್ಲ, ನಮ್ಮದು ಜೀವನ ನಾವು ನಡೆಸ್ಕೊತಾ ಇರ್ತೀವಿ, ವಿ ಡೋಂಟ್ ನೀಡ್ ಟು ಗೆಟ್ ಇನ್ವಾಲ್ವ್ ಇನ್ ದಿಸ್ ಅಂತ ಇದು ಬರುತ್ತೆ. ಸೊ ಹೌ ಟು ಮೇಕ್ ಇಟ್ ಅ ಸೆಲಿಬ್ರೇಷನ್ or how to create events that will bring these people to the place, ಅದು ಬೇರೆ ಥರದ್ದು ಇನ್ವಾಲ್ವ್ಮೆಂಟು ಅಲ್ವಾ. ದೆನ್ ದೇ ವಿಲ್ ಸ್ಟಾರ್ಟ್ ರೆಕಗ್ನೈಸಿಂಗ್, ಓಕೆ ಇವರೂ ಇದ್ದಾರೆ, ನಮ್ಮದು ಅಲ್ಲೇ ಡೌನ್ ದ ರೋಡ್ ಇಂಥ ಜನನೂ ಇದ್ದಾರೆ, ಅವರು ಇದು ವ್ಯಾಲ್ಯೂಸ್ ಅವರು ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಸೊಸೈಟಿಗೆ, ನಾವೂ ಏನಾದ್ರು ಮಾಡೋಣ ಅಂತ. ಹಾಗೆ ಯು ಹ್ಯಾವ್ ಟು ಜನರೇಟ್ ದ್ಯಾಟ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದ್ಯಾಟ್ ಈಸ್, ಆ್ಯಂಡ್ ದೆನ್ ಬ್ರಾಡ್ಲಿ ವ್ಯಾಲ್ಯೂ ಬೇಸ್ಡ್ ಅಪ್ರೋಚ್ ಅಂತ. What are those values you want to bring to your community? ಅದನ್ನು ನಾವು ಕ್ಲಿಯರಾಗೆ, ಬಿಕಾಸ್ ಇನ್ಕ್ಲೂಷನ್ ಇಸ್ ಅ ಹ್ಯೂಜ್ ವ್ಯಾಲ್ಯೂ, bringing it, making your society inclusive. Many times we keep saying, oh ಅವರಂಥವ್ರು ಇವರಂಥವ್ರು ಅವ್ರು ಬರೋದಿಲ್ಲ, ಬಟ್ how do you get across that barrier and how do you bring them to the thing? So the thing is that sometimes ಏನಾಗುತ್ತೆ ಅಂದರೆ ನಾವು ಅಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ಕರ್ಸಿಸಿದ್ರೆ ಅವರು ಇವ್ರು ಯಾರು ಅಂತ ಅಂತಾರೆ. ಯು ಆರ್ ಆಲ್ಸೋ ಒನ್ ಆಫ್ ದೆಮ್. ಸೊ ದಿಸ್ ಟರ್ಮ್ ಇನ್ಕ್ಲೂಷನ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಆ್ಯಕ್ಚುಲಿ ಎಕ್ಸ್ಪ್ಲೇನ್, ಬಿಕಾಸ್ ಯು ಆರ್ ಕಾಲಿಂಗ್ ಪೀಪಲ್ ಟು ದ ಟೇಬಲ್, ರೈಟ್? ಸೊ ದ್ಯಾಟ್ ಮೀನ್ಸ್ ಯು ಆರ್ ಎಕ್ಸ್ಕ್ಲೂಸಿವ್ because you have the right to call them to the table, or you feel like you have the right to call them. How will you become part of the whole? So this term inclusion is debated in theory a lot. In practice also it is difficult to do this. Yeah, that's it. Okay, thank you very much. It was really good to be here with you today. Thanks to Nina ma'am for taking the session.